श्रीगुरुभ्यो नमः। हरिः ओम्। श्रियपत्ते नित्यगणितगुणमाणिक्यविशद प्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभावे भूमिवलये व्यस्तारिगो सन्ततिः प्रबोधिश्रुतिपङ्कजं करुणया प्राकाशीतत्वं परम् ध्वान्तं ध्वंसमनायि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसम् व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात्तत्त्वविनिर्णयाय भगवानानन्दतीर्थो मुनिः भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमि सन्न्याय रत्नावलि जन्मभूमि वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून्मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरीकति मे मनः न शब्दाब्दौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् भगवता बादरायणेन प्रणीतमपि निःश्रेयसाय प्रणीतमपि ಇನ್ನೊಂದ್ಸಲ ಹೇಳಿ ಭಗವತಾ ಬಾದರಾಯಣೇನ ಪ್ರಣೀತಮಪಿ ಅಸಾಧು ನಿಬಂಧಾಂಧತಮಸಾವಕುಂಠಿತತ್ವೇನ ಪ್ರಣೀತಮಿವ ಮನ್ಯಮಾನಃ ಭಗವಾನ್ ಆನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ನಿಬಧ್ನಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಂ ಓಮಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಧ್ಯಧೀಮಂದರಮಹೀಭೃತ ಪ್ರಾಪ್ತಾ ನ್ಯಾಯಸುಧಾಯೇನ ತಂ ಜೈಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಜನ್ಮಮ ಸಾಹಸಂ ತತ್
ಬುಧಿನೋಪಮೇಯಂ ಮನೋಜಿತ್ಯ ಮನಸಾ ಯೋಧೀರೋ ನವಚಂದ್ರಿಕ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪಥ ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂ ತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಬೀಷಯನ್ಮೋದಯನ್ ಸತ್ಯಧ್ಯಾನ ಸುಕೇಸರಿ ವಿಜಯತೆ ಪಾದಾಶಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥ ಚಂದ್ರಿಕಾ ಸತ್ಯ ಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣ ದೋಷ ಚಿಂತನ ವಿದೋ ನೂನಂಗ್ಮನಾಕ್ಮಾಕೃತಾ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀಮಂಡಲ ಮತ್ತಾಃ ಪೂರ್ಣಬೋಧ ಮತಾರುಗಾಃ ವೈಷ್ಣವ ವಿಷ್ಣು ಹೃದಯಾಃ ತಾನ್ನಮಸ್ಸೆ ಗುರೂನ್ ಮಮ ಅಪಾದಮೂಲೆ ಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಂ ತೇಷಾಂ ವಿದ್ಯಾ ಫಲಿಷ್ಯತಿ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭೇ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ ಮಮ ರಾಮಶಬ್ದಾರ್ಥವಕ್ತಾರಂ ಗಾಯತ್ರ್ಯರ್ಥಂಚ ಸಾಧಕಂ ಮಠಾಧಿಪೈರಮಾನಿತಂಚ ಸತ್ಯಾತ್ಮಾನಂ ಯತಿಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದೆ ನಾವು ಮಾಯಾವಾದಿಗಳು ಶುಕ್ತಿ ರಜತದಲ್ಲಿ ಕಾಣುವ ಸತ್ವ ಇದು ಏನು ಅಂತ ವಿಕಲ್ಪ ಮಾಡಿಕೊಂಡು ಅವರನ್ನು ನಿರಾಕರಣೆ ಮಾಡಿದ್ದೇವೆ. ಅದಕ್ಕೆ ಅವರಂತಾರ ಮುಂದೆ ಮಾಯಾವಾದಿಗಳಲ್ಲೇನೆ ಒಬ್ಬ ಮಾಯಾವಾದಿ ಈ ರೀತಿ ಹೇಳ್ತಾನೆ. ಮತ್ತೆ ಅಪರಹ ಆಹ ಅಂತ, ಅಪರಹ ಆಹ ಈ ಪ್ಯಾರಾದಿಂದ ಆಗಬೇಕು. ಅಂದ್ರೆ ಶುಕ್ತಿ ರಜತ ಇದು ಪ್ರಾತಿಭಾಸಿಕ ಅಂತ ಹೇಳ್ತಾ ಇದ್ದಾನೆ. ಶುಕ್ತಿ ರಜತ ಇದು ಪ್ರಾತಿಭಾಸಿಕ ಸತ್ಯ ಅಂತ ಅವ್ರು ಹೇಳ್ತಾರೆ. ಈ ಪಕ್ಷವನ್ನ ಈಗ ನಿರಾಕರಣೆ ಮಾಡ್ತಾ ಇದ್ದಾರೆ. ನೋಡಿ, ಅಪರಹ ಆಹ ಸದಿದಂ ರಜತಂ ಇತಿ ಪ್ರತೀಯಮಾನಂ ಸತ್ವಂ ನ ಅಸತ. ನೋಡಿ, ಸದಿದಂ ರಜತಂ, ಇದಂ ರಜತಂ ಅಂತ ಏನು ಜ್ಞಾನ ಬರುತ್ತದೆ. ಈ ರಜತದಲ್ಲಿ ತೋರುವ ಸತ್ವ ಇದು ಅಸತ್ತಲ್ಲ. ಅಸತ್ತಲ್ಲ ಅಂತ ನಾನು ಅಂದಿದ್ರೆ ನನ್ನ ವ್ಯಾಪ್ತಿಗೆ ನೀವು ಭಂಗ ಹೇಳ್ತಾ ಇದ್ರಿ. ಏನ ಉಕ್ತ ವ್ಯಾಪ್ತೇ ಭಂಗ ಸ್ಯಾತ್. ನೋಡಿ, ಏನು ಅಂತಂದ್ರೆ ಅಪರೋಕ್ಷತೆಯ ಪ್ರತೀಯಮಾನವಾಗಿದೆ, ಸತ್ವೇನ ಪ್ರತೀಯಮಾನವಾಗಿದೆ ರಜತ. ಆದರೂ ಅದನ್ನ ಅಸತ್ತಲ್ಲ ಅಂತ ನೀವು ಹೇಳಲಿಕ್ಕೆ ಬರೋದಿಲ್ಲ. ಆದ್ರಿಂದ ಯಾವುದು ಅಸತ್ತಾಗಿದೆಯೋ ಅದು ಅಪರೋಕ್ಷತೆಯ ತೋರೋದಿಲ್ಲ ಎಂಬುವ ನನ್ನ ವ್ಯಾಪ್ತಿಗೆ ಭಂಗವನ್ನು ನೀವು ಹೇಳಬಹುದಾಗಿತ್ತು. ಆದರೆ ಶುಕ್ತಿ ರಜತದಲ್ಲಿ ತೋರುವ ಸತ್ವ, ಶುಕ್ತಿ ರಜತದಲ್ಲಿ ತೋರುವ ಸತ್ವ ಇದು ನಾನು ಅಸತ್ ಅಂತ ಅನ್ನೋದೇ ಇಲ್ಲ.
ಕಿಂ ನಾಮ ಏನ್ ಹೇಳ್ತೀನಿ ಹಾಗಾದ್ರೆ ಅಂದ್ರೆ ಬ್ರಹ್ಮಣೀವ ಪಾರಮಾರ್ಥಿಕಂ ಅಂಬರಾದೇರಿವ ಮಾಯೋಪಾಧಿಕಂ ವ್ಯಾವಹಾರಿಕಂ. ಹಾಗೆ ಶುಕ್ತಿರಜತಾದೌ ಅಪಿ ಅವಿದ್ಯೋಪಾಧಿಕಂ ಪ್ರಾತಿಭಾಸಿಕಂ ಸತ್ವಂ ಅಸ್ತೇವಾ ಇತಿ. ಮಾಯಾವಾದಿಗಳು ಮೂರನೇ ರೀತಿಯ ಸತ್ವವನ್ನು ಒಪ್ತಾ ಇದ್ದಾರೆ ಶುಕ್ತಿರಜತಕ್ಕೆ. ಬ್ರಹ್ಮನಲ್ಲಿ ಪಾರಮಾರ್ಥಿಕವಾದ ಸತ್ವ ಇದೆ, ಬ್ರಹ್ಮ ಪಾರಮಾರ್ಥಿಕ ಸತ್ಯ. ಬ್ರಹ್ಮಣಿ ಇವ ಪಾರಮಾರ್ಥಿಕಂ. ಬ್ರಹ್ಮ ಹೇಗೆ ಪಾರಮಾರ್ಥಿಕ ಸತ್ಯನೋ ಶುಕ್ತಿರಜಿತ ಹಾಗೆ ಪಾರಮಾರ್ಥಿಕ ಸತ್ಯ ಅಲ್ಲ, ಬೇಡ. ಅಂಬರಾದಿ ಪ್ರಪಂಚ ಅಂದ್ರೆ ಆಕಾಶಾದಿ ಪ್ರಪಂಚ, ಇದು ಮಾಯಾ ಅಂಬೋದೇ ಉಪಾದಾನ ಕಾರಣ, ಮಾಯಾ ಅಂಬೋದೇ ಉಪಾದಿಯಾಗಿ ಉಳ್ಳದ್ದಾಗಿ ಮಾಯೋಪಾಧಿಕಂ, ಮಾಯಾ ಎಂಬ ಉಪಾದಿ ನಿಮಿತ್ತಕವಾಗಿ ವ್ಯಾವಹಾರಿಕವಾಗಿದೆ ಈ ಪ್ರಪಂಚ, ಆಕಾಶಾದಿ ಪ್ರಪಂಚ. ಬ್ರಹ್ಮ ಪಾರಮಾರ್ಥಿಕ ಸತ್ಯ, ಅಂಬರಾದಿ ಪ್ರಪಂಚ ಅಂದ್ರೆ ಆಕಾಶಾದಿ ಪ್ರಪಂಚ ಇದು ಮಾಯೋಪಾಧಿಕವಾದ ವ್ಯಾವಹಾರಿಕ ಸತ್ಯ. ಹಾಗೆ ಶುಕ್ತಿರಜತ ಬ್ರಹ್ಮನಂತೆ ಪಾರಮಾರ್ಥಿಕ ಸತ್ಯನೂ ಅಲ್ಲ, ಪ್ರಪಂಚದಂತೆ ವ್ಯಾವಹಾರಿಕ ಸತ್ಯನೂ ಅಲ್ಲ. ಆದರೆ ಶುಕ್ತಿರಜತಾದೌ ಅಪಿ ಅವಿದ್ಯೋಪಾಧಿಕಂ ಪ್ರಾತಿಭಾಸಿಕಂ ಸತ್ವಮಸ್ತೇವ. ಅವಿದ್ಯೋಪಾಧಿಕವಾಗಿರತಕ್ಕಂತಹ ಪ್ರಾತಿಭಾಸಿಕವಾದ ಸತ್ವ ಶುಕ್ತಿರಜತದಲ್ಲಿ ಉಂಟು ಅಂತ ಹೇಳ್ತಾ ಇದ್ದೀನಿ ನಾನು. ಅವಿದ್ಯೋಪಾಧಿಕವಾದ ಒಂದು ಪ್ರಾತಿಭಾಸಿಕವಾದ ಶುಕ್ತಿರಜತದಲ್ಲಿ ಇದೆ. ಅಂದ್ರೆ ಅವಿದ್ಯಾನೇ ಉಪಾದಾನ ಕಾರಣವಾಗಿ ಉಳ್ಳ ಪ್ರಾತಿಭಾಸಿಕವಾದ ಸತ್ವ ಶುಕ್ತಿರಜತದಲ್ಲಿ ಇದೆ. ಅಂದ್ರೆ ಒಟ್ಟು ಶುಕ್ತಿರಜತ ಪಾರಮಾರ್ಥಿಕ ಸತ್ಯನೂ ಅಲ್ಲ, ವ್ಯಾವಹಾರಿಕ ಸತ್ಯನೂ ಅಲ್ಲ, ಆದರೆ ಶುಕ್ತಿರಜತ ಪ್ರಾತಿಭಾಸಿಕ ಸತ್ಯ ಅಂತ ನಾ ಹೇಳ್ತಾ ಇದ್ದೀನಿ. ಯಾವುದೇ ವಿಧವಾದ ವ್ಯಾಪ್ತಿಗೆ ಭಂಗ ಇಲ್ಲ ಅಂದ್ರೆ ತದಸತ ನಮ್ಮ ಸಿದ್ಧಾಂತ. ಇದು ಸರಿಯಲ್ಲ, ನಿರಾಕರಣೆ ಮಾಡ್ತಾ ಇದ್ದಾರೆ. ಟೀಕಾರಾಯರು ಹೇಳ್ತಾ ಇದ್ದಾರೆ ತದಸತ್ ಸತ್ರೈವಿಧ್ಯಸ್ಯೈವ ದೂಷಿತತ್ವಾತ್. ನೀ ಹೇಳುವಂತೆ ಹೇಳಬಹುದಾಗಿತ್ತು. ಯಾವಾಗ ಮೂರು ಸತ್ಯಗಳು ಅಂತ ಇದ್ರೆ, ಪಾರಮಾರ್ಥಿಕ ಸತ್ಯ ಬ್ರಹ್ಮ, ಆಕಾಶಾದಿ ಪ್ರಪಂಚ ವ್ಯಾವಹಾರಿಕ ಸತ್ಯ, ಶುಕ್ತಿರಜತ ನಾನು ಪ್ರಾತಿಭಾಸಿಕ ಸತ್ಯ ಅಂತೀನಿ ಅಂತ ಅನ್ಬೋದಾಗಿತ್ತು. ಯಾವಾಗ ನೀನು ಹೇಳುವಂತೆ ಮೂರು ಸತ್ಯಗಳು ಇದ್ದರೆ, ಸರ್ವಥಾ ಮೂರು ಸತ್ಯಗಳು ಇಲ್ಲ ಪ್ರಪಂಚದಲ್ಲಿ. ಪಾರಮಾರ್ಥಿಕ, ವ್ಯಾವಹಾರಿಕ, ಪ್ರಾತಿಭಾಸಿಕ ಈ ರೀತಿಯಾದ ಮೂರು ಸತ್ಯಗಳು ಎಂಬುದು ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಆಚಾರ್ಯರು ಈ ಮೂರು ಸತ್ಯಗಳನ್ನ ನೀನು ಒಪ್ತಕ್ಕಂತಹದ್ದನ್ನ ನಿರಾಕರಣೆ ಮಾಡಿದ್ದಾರೆ. ಸತ್ರೈವಿಧ್ಯದ ನಿರಾಕರಣೆ ಹಿಂದೆ ಬಂದಿದೆ ಅನುವ್ಯಾಖ್ಯಾನದಲ್ಲೇನೆ. ಸತ್ರೈವಿಧ್ಯಂಚ ಮಾನೇನ ಸಿದ್ಧೇತ್ ಕೇನೇತಿ ಪೃಚ್ಛತೆ. ಈ ಸತ್ರೈವಿದ್ಯ ಮೂರು ವಿಧವಾದ ಸತ್ಯಗಳು ಯಾವ ಪ್ರಮಾಣದಿಂದ ಸಿದ್ಧವಾಗುತ್ತವಪ್ಪ? ಯಾವ ಪ್ರಮಾಣದಿಂದಲೂ ಸಿದ್ಧವಾಗೋದಿಲ್ಲ ಅಂತ ಈ ರೀತಿ ಮೂರು ವಿಧವಾದ ಸತ್ಯಗಳು ಇಲ್ಲ. ಸತ್ರೈವಿದ್ಯವನ್ನು ಆಚಾರ್ಯರು ಹಿಂದೆ ನಿರಾಕರಣೆ ಮಾಡಿದ್ದಾರೆ. ಆದ್ದರಿಂದ ಶುಕ್ತಿರಜತ ಪ್ರಾತಿಭಾಸಿಕ ಸತ್ಯ ಅಂತ ನಿನಗೆ ಹೇಳಲಿಕ್ಕೆ ಬರೋದಿಲ್ಲ. ಒಂದು, ಇದರ ಜೊತೆಗೆ ದೂಷಣಾಂತರಂಚ ಆಹಾ, ಇನ್ನೊಂದು ದೋಷವನ್ನು ಕೂಡ ಆಚಾರ್ಯರು ಹಿಂದಿನ ಅನುವ್ಯಾಖ್ಯಾನದ ಶ್ಲೋಕದಿಂದ ಹೇಳ್ತಾ ಇದ್ದಾರೆ. ತಸ್ಯ ನಿರ್ವಚನೀಯತ್ವೇ ಸ್ಯಾದೇವಖ್ಯನವಸ್ಥಿತಿ. ಶುಕ್ತಿರಜಿತದಲ್ಲಿ ಕಾಣುವ ಸತ್ವಾದ ಅನಿರ್ವಚನೀಯ ಅಂತಂದರೆ ಅನ್ವಸ್ಥಾ ದೋಷ ಬರುತ್ತದೆ ಹಿಂದೆ ಹೇಳಿದ್ದಾರೆ. ಅದಕ್ಕೆ ಇನ್ನೊಂದು ರೀತಿ ವ್ಯಾಖ್ಯಾನ, ಈಗ ಇನ್ನೊಂದು ದೋಷವನ್ನು ಸೂಚನೆ ಮಾಡ್ತಾ ಇದ್ದಾರೆ. ದೂಷಣಾಂತರಂಚಾಹ ತಸ್ಯೇತಿ ತಸ್ಯ ನಿರ್ವಚನೀಯತ್ವೇ ಸ್ಯಾದೇವ ಕ್ಷಣವಸ್ಥಿತಿ. ಏನು ನೋಡಿ, ತಸ್ಯ ಎಂಬ ಅಲ್ಲಿಯ ಶಬ್ದಕ್ಕೆ ಶುಕ್ತಿರಜತದಲ್ಲಿ ಕಾಣುವ ಸತ್ವ ಅದು ಅನಿರ್ವಚನೀಯ ಅಂತಂದ್ರೆ, ಶುಕ್ತಿರಜತದಲ್ಲಿ ಕಾಣುವ ಸತ್ವ ಅದು ಅನಿರ್ವಚನೀಯ ಅಂತಂದ್ರೆ ಅಂದರೆ ಪ್ರಾತೀತಿಕತ್ವೇ ಅದು ಪ್ರಾತಿಭಾಸಿಕ ಸತ್ಯ ಅಂತಂದ್ರೆ ಪ್ರಾತೀತಿಕತ್ವೇ. ತಥೈವ ಪ್ರತೀತೌ ಅಂದ್ರೆ ಶುಕ್ತಿರಜತದಲ್ಲಿ ಕಾಣುವ ಸತ್ವಾದ ಅನಿರ್ವಚನೀಯ ಅಂದ್ರೆ ಪ್ರಾತಿಭಾಸಿಕ ಸತ್ಯ ಅಂದುಬಿಟ್ರೆ
ಅಲ್ಲಿ ಹಿಂದೆ ನಾವು ಪ್ರಶ್ನೆ ಮಾಡಿದ್ದೇವೆ. ಪ್ರಾತಿಭಾಸಿಕವಾದ ಸತ್ವ ಪ್ರಾತಿಭಾಸಿಕವಾಗಿ ತೋರುತ್ತದೋ ಅಥವಾ ಸ್ವರೂಪ ಮಾತ್ರ ತೋರುತ್ತದೋ? ಶುಕ್ತಿ ರಜತದಲ್ಲಿ ಕಾಣುವ ಸತ್ವ ಅದು ಪ್ರಾತಿಭಾಸಿಕವಾಗೇ ತೋರುತ್ತದೆ, ಅಥವಾ ಸ್ವರೂಪ ಮಾತ್ರ ಪ್ರತೀತೌವಾ? ಎರಡು ನೋಡಿ. ತಥೈವ ಪ್ರತೀತವು, ಪ್ರಾತಿಭಾಸಿಕವಾದ ಸತ್ವ ಪ್ರಾತಿಭಾಸಿಕವಾಗೇ ತೋರುತ್ತದೆ, ಅಥವಾ ಪ್ರಾತಿಭಾಸಿಕವಾದ ಸತ್ವ ಕೇವಲ ಸತ್ ಅಂತ ಇಷ್ಟೇ ಸ್ವರೂಪ ಮಾತ್ರ ತೋರುತ್ತದೆ ಅಂತ ಅಂದುಬಿಟ್ರೆ ಸ್ಯಾದೇವಖ್ಯನವಸ್ಥಿತಿ, ಆಗ ಅನವಸ್ಥಾ ಬರೋದೇನೆ. ಇಲ್ಲಿ ಅನವಸ್ಥಿತಿ ಎಂಬ ಶಬ್ದಕ್ಕೆ ಅವ್ಯವಸ್ಥಿತಿ ಅಂತ ಅರ್ಥ. ಸ್ಯಾದೇವಖ್ಯನವಸ್ಥಿತಿ ಅವ್ಯವಸ್ಥಿತಿ, ಅವ್ಯವಸ್ಥಾ ಆಗುತ್ತದೆ. ಯಾಕೆ? ಪ್ರವೃತ್ತೇ ಇತಿ ಶೇಷ, ಪ್ರವೃತ್ತಿಯ ಅವ್ಯವಸ್ಥೆ. ನೋಡಿ, ಪ್ರಾತಿಭಾಸಿಕವಾದ ಸತ್ವ ಪ್ರಾತಿಭಾಸಿಕ ಅಂತೆ ತೋರ್ಬಿಟ್ರೆ ಅಂದ್ರೆ ಶುಕ್ತಿಯಲ್ಲಿ ನಿಜವಾಗಲೂ ಸತ್ವ ಇಲ್ಲ, ಶುಕ್ತಿಯಲ್ಲಿರತಕ್ಕಂಥ ಸತ್ವ ಇದು ಕೇವಲ ಪ್ರಾತಿಭಾಸಿಕ, ತೋರೋದಕ್ಕೆ ಮಾತ್ರ ಉಂಟು ಅಂತೆ ಗೊತ್ತಾಗಿಬಿಟ್ರೆ, ಪ್ರಾತಿಭಾಸಿಕವಾದ ಸತ್ವ ಪ್ರಾತಿಭಾಸಿಕವಾಗಿಯೇ ತೋರ್ಬಿಟ್ರೆ ಮತ್ತು ಕೇವಲ ಸ್ವರೂಪತಃ ಮಾತ್ರ ತೋರ್ಬಿಟ್ರೆ ಪ್ರವೃತ್ತಿನೇ ಹುಟ್ಟೋದಿಲ್ಲ ಎಂಬ ಅವ್ಯವಸ್ಥಿತಿ ಅಂತ ಅರ್ಥ ಅನವಸ್ಥಿತಿ ಎಂಬ ಶಬ್ದಕ್ಕೆ. ಸ್ಯಾದೇವಖ್ಯನವಸ್ಥಿತಿ, ಅನವಸ್ಥಿತಿ ಎಂಬ ಶಬ್ದಕ್ಕೆ ಒಂದು ವೇಳೆ ಶುಕ್ತಿರಜಿತದಲ್ಲಿ ಕಾಣುವ ಸತ್ವ ಅದು ಪ್ರಾತಿಭಾಸಿಕವಾಗೇ ತೋರುತ್ತದೆ ಅಥವಾ ಸ್ವರೂಪ ಮಾತ್ರ ತೋರುತ್ತದೆ ಅಂತಂದ್ರೆ ಅದು ಸುಳ್ಳು, ತೋರೋದಕ್ಕೆ ಮಾತ್ರ ಸತ್ಯ, ಪ್ರಾತಿಭಾಸಿಕ ಅಂತೆ ತೋರಿಬಿಟ್ರೆ ಪ್ರವೃತ್ತಿನೇ ಹುಟ್ಟಲ್ಲ ಅಂತ ಹಿಂದೆ ಹೇಳಿದ್ದೇವೆ. ಈ ಪ್ರವೃತ್ತಿ ಹುಟ್ಟದೇ ಇರೋದು ಎಂಬ ಅವ್ಯವಸ್ಥಾ ಉಂಟಾಗಬೇಕಾಗುತ್ತದೆ. ಸ್ಯಾದೇವಖ್ಯನವಸ್ಥಿತಿ ಅಂತ ಅಭಿಪ್ರಾಯ. ಪ್ರವೃತ್ತೇ ಇತಿ ಶೇಷ, ಪ್ರವೃತ್ತಿಯ ಅವ್ಯವಸ್ಥಿತಿ ಉಂಟಾಗುತ್ತದೆ. ಇನ್ನು ಪ್ರಾತಿಭಾಸಿಕವಾದ ಸತ್ವ ವ್ಯಾವಹಾರಿಕತೆಯ ತೋರುತ್ತದೆ. ಪ್ರಾತಿಭಾಸಿಕವಾದ ಸತ್ವ ಅದು ವ್ಯಾವಹಾರಿಕ ಸತ್ಯ ಅಂತ ತೋರುತ್ತದೆ. ಅಂದ್ರೆ ವ್ಯಾವಹಾರಿಕತ್ವಾದ್ಯಾಕಾರೇಣ ಪ್ರತೀತವು, ವ್ಯಾವಹಾರಿಕತ ಅಂದ್ರೆ ವ್ಯಾವಹಾರಿಕತ್ವೇನ ತೋರುತ್ತದೆ ಅಂತ ಹೇಳಿದ್ರೆ ಹಿಂದೆ ಹೇಳಿರತಕ್ಕಂಥ ಅನವಸ್ಥಾ ದೋಷ ಮತ್ತೆ ಬರೋದೇನೆ. ವ್ಯಾವಹಾರಿಕತ್ವಾದ್ಯಾಕಾರೇಣ ಪ್ರತೀತವು ಪೂರ್ವವತ ಅನವಸ್ಥಿತಿ ಸ್ಯಾದೇವ. ಪ್ರಾತಿಭಾಸಿಕವಾದ ಶುಕ್ತಿರಜತದಲ್ಲಿರುವ ಸತ್ವ ಅದು ವ್ಯಾವಹಾರಿಕವಾಗಿ ತೋರುತ್ತದೆ ಅಂತಂದ್ರೆ ಸ್ಯಾದೇವಖ್ಯನವಸ್ಥಿತಿ, ಹಿಂದೆ ಹೇಳಿದಂತೆ ಅನವಸ್ಥಾದೋಷ ಬರುತ್ತದೆ, ಅನವಸ್ಥಾದೋಷ ಬರುತ್ತದೆ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ ಅನವಸ್ಥಾ? ಆ ವ್ಯಾವಹಾರಿಕತಾ ಎಂಬುದು ಸತ್ಯವೋ ಅಸತ್ಯವೋ ಅಂತ ಮತ್ತೆ ವಿಕಲ್ಪ ಮಾಡ್ತೇವೆ. ಸತ್ಯವಾದ ವ್ಯಾವಹಾರಿಕತಾ ಅದು ಸತ್ಯವಾಗಿಯೇ ತೋರುತ್ತದೋ ಅಸತ್ಯವಾಗಿ ತೋರುತ್ತದೋ ಹೀಗೆಲ್ಲ ವಿಕಲ್ಪ ಮಾಡಿ ಹಿಂದೆ ಅನವಸ್ಥಾ ದೋಷವನ್ನು ಕೊಟ್ಟಿದ್ದೇವೆ. ಆದ್ದರಿಂದ ಪ್ರಾತಿಭಾಸಿಕವಾದ ಸತ್ವ ಇದು ವ್ಯಾವಹಾರಿಕವಾಗಿ ತೋರುತ್ತದೆ ಅಂತಂದ್ರೆ ಅನವಸ್ಥಾ ದೋಷ ಬರುತ್ತದೆ. ತಸ್ಮಾತ್, ಆದ್ದರಿಂದ ನ ವೇದಾದಿ ಪ್ರಪಂಚಸ್ಯ ಅನಿರ್ವಚನೀಯತ್ವಂ ಸಿದ್ಧಂ ಇತಿ ಸಿದ್ಧಂ, ಅಂದ್ರೆ ಆದ್ದರಿಂದ ಆಕಾಶಾದಿ ಪ್ರಪಂಚಕ್ಕೆ ನೀ ಹೇಳುವಂತೆ ಸರ್ವಥಾ ಅನಿರ್ವಚನೀಯತ್ವ ಎಂಬುದು ಸಿದ್ಧವಾಗುವುದಿಲ್ಲ. ಆಕಾಶಾದಿ ಪ್ರಪಂಚ ಸರ್ವಥಾ ಅನಿರ್ವಚನೀಯ ಸದಸದ್ವಿಲಕ್ಷಣ ಅಂತ ಅಲ್ಲ ಎಂಬ ಮಾತನ್ನ ಟೀಕಾಕೃತ್ಪಾದರು ಅವರನ್ನು ಕುರಿತು ತಿಳಿಸಿಕೊಟ್ರು. ನೋಡಿ, ಏವಂ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಏವಂ ಅಂದ್ರೆ ಇಲ್ಲಿಯವರೆಗೂ ಬಂಧ ಇದು ಮಿಥ್ಯ ಅಂದ್ರೆ ಅಧ್ಯಸ್ಥವಾಗಿದೆ, ಬ್ರಹ್ಮನಲ್ಲಿ ಬಂಧವು ಆರೋಪಿತವಾಗಿದೆ ಅಂತ ಹೇಳಿದ್ರೆ ಅದು ಅತ್ಯಂತ ಅನುಪಯುಕ್ತ ಮತ್ತು ಅಯುಕ್ತ ಅಬದ್ಧ ಅಂತ ನಿರಾಕರಣೆ ಮಾಡಿ ಆಯಿತು. ಈಗ ಈ ಬಂಧ ಮಿಥ್ಯಾಭೂತವಾದ ಅಜ್ಞಾನವೇ ಉಪಾದಾನ ಕಾರಣವಾಗಿ ಉಳ್ಳದ್ದಾಗಿದೆ. ಅಂದ್ರೆ ಬಂಧಕ್ಕೆ ಅಜ್ಞಾನವೇ ಉಪಾದಾನ ಕಾರಣ ಎಂಬ ವಿಚಾರ. ಅಂದ್ರೆ ಈ ಬಂಧ ಅಜ್ಞಾನ ಕಲ್ಪಿತ, ಬಂಧಕ್ಕೆ ಅಜ್ಞಾನವೇ ಮೆಟೀರಿಯಲ್. ಈ ಬಂಧ ಸಂಸಾರ ಇದು ಅಜ್ಞಾನೋಪಾದಾನಕ ಎಂಬ ವಿಚಾರವನ್ನು ಇನ್ನು ಮುಂದೆ ನಿರಾಕರಣೆ ಮಾಡ್ತಾರೆ. ಟೀಕರಾಯರು ಸುಧಾವಾಕ್ಯ ಓದಿ.
ಏವಂ ಬಂಧಸ್ಯ ಅಧ್ಯಸ್ತತ್ವ ವರ್ಣನಂ ಬಂಧ ಇದು ಆರೋಪಿತ ಅಧ್ಯಸ್ತತ್ವ ವರ್ಣನ ಅಂದ್ರೆ ಬಂಧ ಆರೋಪಿತ ಅಂತ ಅವರೇನು ವರ್ಣನೆ ಮಾಡಿದ್ದಾರೆ ಅದು ಪ್ರಕೃತ ಅನುಪಯುಕ್ತಂ ಅಯುಕ್ತಂಚ ಅದು ಪ್ರಕೃತಕ್ಕೆ ಅನುಪಯುಕ್ತ ಉಪಯೋಗನೂ ಇಲ್ಲ ಮತ್ತು ಅತ್ಯಂತ ಅಬದ್ಧ ಅಯುಕ್ತನೂ ಆಗಿದೆ ಇತ್ಯಭಿಧಾಯ ಇದನ್ನು ಹಿಂದೆ ಹೇಳಿ ಇತ್ಯುಕ್ತೇರ ಬಂಧ ಮಿಥ್ಯಾತ್ವಂ ನೈವ ಮುಕ್ತಿರಪೇಕ್ಷತೆ ಮುಕ್ತಿ ಎಂಬುದು ಬಂಧ ಮಿಥ್ಯಾತ್ವವನ್ನು ಅಪೇಕ್ಷೆ ಪಡೋದಿಲ್ಲ ಅಂತೆಲ್ಲ ಇಷ್ಟೊತ್ತು ಎಲ್ಲ ಹೇಳಿ ಅಧುನಾ ಈಗ ಯತ್ ಪರೇಣ ಮಿಥ್ಯಾಜ್ಞಾನ ನಿಮಿತ್ತ ಇತಿ ಈ ಬಂಧ ಮಿಥ್ಯಾಜ್ಞಾನ ನಿಮಿತ್ತಕವಾಗಿದೆ ಏನು ಮಿಥ್ಯಾಜ್ಞಾನ ನಿಮಿತ್ತಕವಾಗಿದೆ ಅಂದ್ರೆ ಏನು ಇತಿ ಬಂಧಸ್ಯ ಮಿಥ್ಯಾಭೂತ ಅಜ್ಞಾನೋಪಾದಾನಕತ್ವಂ ಮಿಥ್ಯಾಭೂತವಾದ ಅಜ್ಞಾನವೇ ಉಪಾದಾನ ಕಾರಣವಾಗಿ ಉಳ್ಳದ್ದಾಗಿದೆ ಈ ಬಂಧ ಇದನ್ನೇ ಮಿಥ್ಯಾಜ್ಞಾನ ನಿಮಿತ್ತ ಅಂತ ಇದ್ದಾರೆ ಇತಿ ಉಕ್ತಂ ಹಿಂಗೇನು ಮಾಯಾವಾದಿಗಳಂತಾರೆ ತದಪ್ಯನುಪಪನ್ನಂ ಇದು ಸರ್ವಥಾ ಯುಕ್ತವಾದದ್ದಲ್ಲ ಇತ್ಯಾಶಯವಾನ್ ಈ ಅಭಿಪ್ರಾಯದಿಂದ ಈ ಬಂಧ ಇದು ಅಜ್ಞಾನೋಪಾದಾನಕ ಅಂತ ಅಲ್ಲಿಗೆ ಬರಲ್ಲ ಅಂಥೇಳಿ ಯಾಕೆ ಬಂಧಕ್ಕೆ ಅಜ್ಞಾನವೇ ಉಪಾದಾನ ಕಾರಣ ಅಂತ ಯಾಕೆ ಹೇಳಿಕ್ ಬರಲ್ಲ ಅಂದ್ರೆ ಪರಮತೆ ಅಜ್ಞಾನ ಸಂಭವಂ ತಾವದಾಹ ಮಾಯಾವಾದಿ ಮತದಲ್ಲಿ ಮೊದಲು ಅಜ್ಞಾನವೇ ಕೂಡೋದಿಲ್ಲ ಎಂಬುದನ್ನ ಆಚಾರ್ಯರು ಮುಂದಿನ ಅನುವ್ಯಾಖ್ಯಾನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ನಿರ್ವಿಶೇಷೇತಿ ನಿರ್ವಿಶೇಷೇ ಇತ್ಯಾದಿನ ನಿರ್ವಿಶೇಷ ಇತ್ಯಾದಿ ನಿರ್ವಿಶೇಷೇ ಸ್ವಯಂ ಭಾತೆ ಕಿಮಜ್ಞಾನಾವೃತಂ ಭವೇತ್ ಅಂತ ಬರ್ತದೆ ಆಚಾರ್ಯರ ಅನುವ್ಯಾಖ್ಯಾನ ಶ್ಲೋಕ ಮುಂದೆ ಅನಿಸ್ತೇನೆ ನೋಡಿ ಹಿಂದೆ ಒಂದು ಮಾತು ಹೇಳಿದ್ದ ಮಾಯಾವಾದ ಖಂಡನದ ಆರಂಭದಿಂದಲೂ ಹೇಳಿದ್ದ ಅಜ್ಞಾನ ಸಂಭವಾದೇವ ಅಖಿಲಂ ತನ್ಮತಮಪಾಕೃತಂ ವೇದಿತವ್ಯಂ ಮಾಯಾವಾದ ಮತದಲ್ಲಿ ಅಜ್ಞಾನವೇ ಕೂಡಲ್ಲ ಅಂದ್ರೆ ಎಲ್ಲವನ್ನೂ ನಿರಾಕರಣೆ ಮಾಡದಂಗಾಯ್ತು ಯಾಕೆ ಮಾಯಾವಾದ ಮತದಲ್ಲಿ ಅಜ್ಞಾನ ಕೂಡೋದಿಲ್ಲ ಎಂಬ ವಿಚಾರವನ್ನು ನಾವು ಚಿಂತನೆ ಮಾಡಬೇಕು ಟೀಕಾಕೃತ್ಪಾದರು ವಿಕಲ್ಪ ಮಾಡಿ ನಿರಾಕರಣೆ ಮಾಡ್ತಾ ಇದ್ದ ನಿಮ್ಮ ಮತದಲ್ಲಿ ಅಜ್ಞಾನ ಹೇಳಲಿಕ್ಕೆ ಬರಲ್ಲ ಹೇಗೆ ನೋಡಿ ಮೊದಲು ವಿಷಯ ತಿಳಿಯಿರಿ ಭಾವರೂಪ ಅಜ್ಞಾನ ಅಂತ ಕರೀತಾರೆ ಅಂದ್ರೆ ಅಜ್ಞಾನ ಅಂದ್ರೆ ಜ್ಞಾನಾಭಾವ ರೂಪ ಅಜ್ಞಾನ ಅಂದ್ರೆ ಜ್ಞಾನ ಇಲ್ಲದೆ ಇರೋದು ಇಷ್ಟೇ ಅರ್ಥ ಅಲ್ರಿ ಅಜ್ಞಾನ ಅಂದ್ರೆ ಒಂದು ಭಾವರೂಪ ವಸ್ತು ಜ್ಞಾನಾಭಾವ ರೂಪ ಮಾತ್ರ ಅಲ್ಲ ಭಾವರೂಪವಾದ ಅಜ್ಞಾನವನ್ನ ನಮ್ಮ ಸಿದ್ಧಾಂತದಲ್ಲಿಯೂ ಕೂಡ ನಾವು ಒಪ್ಪಿದ್ದೇವೆ ನಮ್ಮ ಸಿದ್ಧಾಂತದಲ್ಲಿ ಭಾವರೂಪ ಅಜ್ಞಾನ ಅಂದ್ರೆ ಏನು ಗೊತ್ತಾ ಜೀವನ ತನ್ನ ಸ್ವರೂಪಕ್ಕೆ ಅಂದ್ರೆ ಜೀವನ ಸ್ವರೂಪಕ್ಕೂ ಆವರಕ ಭಗವಂತನ ಒಂದು ಸ್ವರೂಪದ ಬಗ್ಗೆ ಜ್ಞಾನ ಬರದೇ ಇದ್ದಂತೆ ಪ್ರತಿಬಂಧಕ ಆಗಿರುತ್ತದೆ ಅಂದ್ರೆ ಜೀವನ ಸ್ವರೂಪಕ್ಕೂ ಪ್ರತಿಬಂಧಕ ಅದನ್ನ ಜೀವಾಚ್ಛಾದಿಕ ಅಂತ ಕರೀತಾರೆ ಆ ಭಾವರೂಪ ಅಜ್ಞಾನ ಪರಮಾತ್ಮನ ಸ್ವರೂಪದ ಜ್ಞಾನ ಬರದೇ ಇದ್ದಂತೆ ಜೀವನಿಗೆ ತನ್ನ ಜ್ಞಾನವೂ ಬರದೇ ಇದ್ದಂತೆ ಪರಮಾತ್ಮನ ಸ್ವರೂಪದ ಜ್ಞಾನವೂ ಬರದೇ ಇದ್ದಂತೆ ಮಾಡುವ ಅಜ್ಞಾನ ಅಂದ್ರೆ ಜೀವನ ಸ್ವರೂಪಕ್ಕೆ ಪ್ರತಿಬಂಧಕವಾದ ಅಜ್ಞಾನ ಅದು ಜೀವಾಚ್ಛಾದಿಕ ಪರಮಾತ್ಮನ ಸ್ವರೂಪದ ಬಗ್ಗೆ ಜ್ಞಾನ ಬರದೇ ಇದ್ದಂತೆ ಮಾಡೋದು ಪರಮಾಚ್ಛಾದಿಕ ಅಂತ ಕರೀತಾರೆ ಈ ರೀತಿ ಆವರಣಗಳು ಅಂತ ಕರೀತಾರೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಎಂಬ ಆವರಣಗಳೇ ಭಾವರೂಪ ಅಜ್ಞಾನ ಅಂತ ನಾವು ಹೇಳುತ್ತೇವೆ ಈ ರೀತಿ ನಾವು ಹೇಳುವ ಅಂದ್ರೆ ಅಜ್ಞಾನ ಭಾವರೂಪ ಅಜ್ಞಾನವನ್ನು ಮಾಯಾವಾದಿಗಳು ಒಪ್ಪಿಲ್ಲ ಜ್ಞಾನಾಭಾವ ಎಂಬ ಅಜ್ಞಾನ ಎಲ್ಲರಿಗೂ ಇದೆ ರಮಾ ಬ್ರಹ್ಮಾದಿ ಸಕಲ ಚೇತನರಿಗೂ ಇದೆ ಅಂತ ಹೇಳಿದ್ದಾರೆ ಪರಮಾತ್ಮ ಒಬ್ಬನನ್ನ ಬಿಟ್ರೆ ರಮಾ ಬ್ರಹ್ಮಾದಿ ಸಕಲ ಚೇತನರಿಗೂ ಜ್ಞಾನಾಭಾವ ರೂಪವಾದ ಅಜ್ಞಾನ ಅದರ ಅಭಿಪ್ರಾಯ ದೇವರ ಬಗ್ಗೆ ಪೂರ್ಣ ಜ್ಞಾನ ಇದೆಯಾ ಲಕ್ಷ್ಮಿಗೆ ಬ್ರಹ್ಮದೇವರಿಗೆ ಜೀವರಿಗಂತೂ ಇಲ್ಲವೇ ಇಲ್ಲ ಬಿಟ್ಟುಬಿಡಿ ರಮಾ ಬ್ರಹ್ಮಾದಿ ದೇವತೆಗಳಿಗೂ ಸಾಕಲ್ಲೇನ ಪರಮಾತ್ಮನ ಬಗ್ಗೆ ಪೂರ್ಣ ತಿಳುವಳಿಕೆ ಜ್ಞಾನ ಇಲ್ಲ ಅಂದ್ರೆ ಜ್ಞಾನಾಭಾವ ಎಂಬ ಅಜ್ಞಾನ ರಮಾ ಬ್ರಹ್ಮಾದಿ ದೇವತೆಗಳಿಗೂ ಇದೆ ಈ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಎಂಬ ಏನು ಆವರಣಭೂತವಾದ ಅಜ್ಞಾನ ಇದೆ ಇದನ್ನ ಭಾವರೂಪ ಅಜ್ಞಾನ ಅಂತ ನಾವು ಕರೀತಾ ಇದ್ದೇವೆ ಗೊತ್ತಾಯಿತೋ ಇದು
ಆದರೆ ಮಾಯಾವಾದಿಗಳು ಹೇಳುವ ಭಾವರೂಪ ಅಜ್ಞಾನ ಇದು ಅತ್ಯಂತ ಅಪ್ರಾಮಾಣಿಕವಾದದ್ದು, ಸರ್ವಥಾ ಯುಕ್ತವಾದದ್ದಲ್ಲ. ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಭಾವರೂಪ ಅಜ್ಞಾನ ಅಂತಂದ್ರು ನೋಡಿ, ಈ ಪ್ರಪಂಚಕ್ಕೆ ಮೆಟೀರಿಯಲ್, ಈ ಪ್ರಪಂಚ ಮಿಥ್ಯ ಆಗೋದಕ್ಕೆ ಅಜ್ಞಾನವೇ ನಿಮಿತ್ತ. ಪ್ರಪಂಚ ಎಲ್ಲವೂ ಸುಳ್ಳು, ಮಿಥ್ಯಾಭೂತವಾಗಿದೆ ಪ್ರಪಂಚ. ಅಂದ್ರೆ ಈ ಪ್ರಪಂಚಕ್ಕೆ ಆವರಣಭೂತವಾಗಿ ಪ್ರಪಂಚಕ್ಕೆ ಉಪಾದಾನ ಕಾರಣವಾದದ್ದು ಅಜ್ಞಾನ. ನೋಡಿ, ಪ್ರಪಂಚಕ್ಕೆ ಕಾರಣ ಅಜ್ಞಾನ, ಈ ಪ್ರಪಂಚಕ್ಕೆ ಉಪಾದಾನ ಕಾರಣ ಅಜ್ಞಾನ. ಪ್ರಪಂಚ ಭಾವರೂಪ ಪದಾರ್ಥ, ಭಾವರೂಪವಾದ ಈ ಪ್ರಪಂಚಕ್ಕೆ ಕಾರಣವಾದ ಅಜ್ಞಾನವೂ ಕೂಡ ಭಾವರೂಪ. ಈ ಪ್ರಪಂಚ ಅಜ್ಞಾನ ಕಲ್ಪಿತ, ಕಾರ್ಯವಾದ ಪ್ರಪಂಚ ಭಾವರೂಪವಾದ್ದರಿಂದ ಕಾರಣವಾದ ಅಜ್ಞಾನವನ್ನು ಕೂಡ ಭಾವರೂಪವಾದ ಅಜ್ಞಾನ ಅಂತ ಅವರಂತಾರೆ. ಈ ರೀತಿ ಅಬದ್ಧವಾದ ತಿಳುವಳಿಕೆ, ಈ ರೀತಿಯಾದ ಅವರು ಹೇಳುವ ಅಂದ್ರೆ ಅಜ್ಞಾನ ಮಿಥ್ಯಾ, ಮಿಥ್ಯಾಜ್ಞಾನ ನಿಮಿತ್ತಕವಾದ್ದರಿಂದ ಈ ಪ್ರಪಂಚ ಎಲ್ಲ ಮಿಥ್ಯ, ಮಿಥ್ಯಾಭೂತವಾದ ಅಜ್ಞಾನ ನಿಮಿತ್ತಕವೇ ಈ ಪ್ರಪಂಚ, ಆದ್ರಿಂದ ಪ್ರಪಂಚವು ಮಿಥ್ಯ. ಅಜ್ಞಾನಕ್ಕೆ ಉಪಾದಾನ ಕಾರಣ, ಪ್ರಪಂಚಕ್ಕೆ ಉಪಾದಾನ ಕಾರಣ ಈ ಅಜ್ಞಾನ. ಪ್ರಪಂಚ ಭಾವರೂಪವಾದ್ರಿಂದ ಕಾರಣವಾದ ಅಜ್ಞಾನವು ಭಾವರೂಪ ಅಂತ ಈ ರೀತಿ ಅವರೇನು ಹೇಳುತ್ತಾರೋ, ಈ ರೀತಿಯಾದ ಭಾವರೂಪ ಅಜ್ಞಾನ ಇದು ಅತ್ಯಂತ ಅಯುಕ್ತ, ಅಪ್ರಾಮಾಣಿಕ ಎಂಬ ವಿಚಾರವನ್ನು ನಾವು ತಿಳಿಯಬೇಕು. ಇಷ್ಟು ವಿಷಯ ಇದೆ ಒಟ್ಟು ಇಲ್ಲಿ ನೋಡಿ. ತಥಾಹಿ ಯತ್ತಾವತ್ ಪರೇಣ ಭಾವರೂಪಂ ಅಜ್ಞಾನಂ ಅಂಗೀಕೃತಂ. ನಾವು ಕೇಳ್ತಾ ಇದ್ದೇವೆ ಮಾಯಾವಾದಿಗಳಿಗೆ, ನೀವೇನು ಭಾವರೂಪವಾದ ಅಜ್ಞಾನ ಎಂಬುದನ್ನು ಒಪ್ತಿರಲ್ಲ, ಪ್ರಪಂಚಕ್ಕೆ ಕಾರಣವಾದ ಭಾವರೂಪವಾದ ಅಜ್ಞಾನ ಅಂತಿರಲ್ಲ, ಈ ಅಜ್ಞಾನ ತತ್ ಕಿಂ ಜೀವಾಶ್ರಯಂ ಉತ ಜಡಾಶ್ರಯಂ ಅಥ ಬ್ರಹ್ಮಾಶ್ರಯಂ. ಈ ಭಾವರೂಪ ಅಜ್ಞಾನ ಎಲ್ಲಿದೆ ಅಂತ ಪ್ರಶ್ನೆ, ಯಾರನ್ನ ಆಶ್ರಯಿಸಿಕೊಂಡಿದೆ? ತತ್ ಕಿಂ ಜೀವಾಶ್ರಯಂ, ಜೀವನನ್ನ ಆಶ್ರಯಿಸಿಕೊಂಡಿದೆಯೋ ಅಂದ್ರೆ ಅಜ್ಞಾನ ಜೀವನಿಗಿದೆಯೋ, ಜೀವನಿಗೆ ಅಜ್ಞಾನ ಆವರಕವೋ? ಉತ ಜಡಾಶ್ರಯಂ, ಅಜ್ಞಾನ ಜಡದಲ್ಲಿದೆಯೋ ಅಂದ್ರೆ ಜಡಕ್ಕೆ ಆವರಕವಾಗಿದೆಯೋ? ಅಥ ಬ್ರಹ್ಮಾಶ್ರಯಂ, ಬ್ರಹ್ಮನನ್ನೇ ಆಶ್ರಯಿಸಿಕೊಂಡಿದೆಯೋ, ಅಜ್ಞಾನ ಬ್ರಹ್ಮನಲ್ಲಿ ಇದೆಯೋ ಹೇಳಿ. ನಾದ್ಯ, ಮೊದಲನೇ ಪಕ್ಷ ಸರಿಯಲ್ಲ ಅಂದ್ರು ಟೀಕಾಕೃತ್ಪಾದರು. ಮೊದಲನೇ ಪಕ್ಷ ಸರ್ವಥಾ ಯುಕ್ತವಲ್ಲ. ಯಾತಕ್ಕೆ ಅಂತಂದ್ರೆ, ನಾದ್ಯ ಅಜ್ಞಾನ ಇದು ಜೀವನಿಗೆ ಆವರಕ, ಜೀವನಲ್ಲಿ ಅಜ್ಞಾನ ಇರುತ್ತದೆ, ಅಜ್ಞಾನಕ್ಕೆ ಆಶ್ರಯ ಜೀವ ಅಂತ ನೀವು ಅಲ್ಲಿಗೆ ಬರಲ್ಲ. ನಾದ್ಯ ಯಾಕೆ? ಪ್ರಕೃತ್ಯಧಿಕರಣೆ ನಿರಾಕರಿಷ್ಯಮಾಣತ್ವಾತ್, ಪ್ರಕೃತ್ಯಧಿಕರಣದಲ್ಲಿ ಇದನ್ನು ನಾವು ನಿರಾಕರಣೆ ಮಾಡಿದ್ದೇವೆ. ಯಾಕೇನು ನೋಡಿ, ಈ ಜೀವ ಅಂದ್ರೆ ಬ್ರಹ್ಮನಿಂದ ಅಭಿನ್ನ, ಬ್ರಹ್ಮ ಸ್ವಪ್ರಕಾಶ, ಬ್ರಹ್ಮನಿಂದ ಅಭಿನ್ನನಾದ ಜೀವನೂ ಸ್ವಪ್ರಕಾಶ, ಸ್ವಪ್ರಕಾಶನಾದ ಮೇಲೆ ಜೀವನಿಗೆ ಅಜ್ಞಾನ ಎಂಬುದು ಎಲ್ಲಿ ಬರುತ್ತದೆ? ಇದನ್ನೆಲ್ಲ ಹಿಂದೆ ಹೇಳಿದ್ದೇವೆ. ಆದ್ದರಿಂದ ಸ್ವಯಂ ಪ್ರಕಾಶನಾದ ಜೀವನಿಗೆ ಅಜ್ಞಾನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಜ್ಞಾನ ಇದು ಜೀವಾಶ್ರಯ, ಅಜ್ಞಾನ ಜೀವನನ್ನ ಆಶ್ರಯಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಎಂಬ ವಿಚಾರವನ್ನು ಪ್ರಕೃತ್ಯಧಿಕರಣೆ ಮುಂದೆ ನಾವು ಪ್ರಕೃತ್ಯಧಿಕರಣದಲ್ಲಿ ನಿರಾಕರಣೆ ಮಾಡ್ತಾ ಇದ್ದೀವಿ. ಪ್ರಕೃತ್ಯಧಿಕರಣೆ ನಿರಾಕರಿಷ್ಯಮಾಣತ್ವ. ಇನ್ನು ನ ದ್ವಿತೀಯ, ಇಲ್ಲ ಅಜ್ಞಾನ ಜಡವಾದದ್ದರಲ್ಲಿ ಇರುತ್ತದೆ. ಎರಡನೇ ಪಕ್ಷ ಅಂದ್ರೆ ನ ದ್ವಿತೀಯ. ಯಾಕೆ? ಅನಭ್ಯುಪಗಮಾತ್, ಜಡಕ್ಕೆ ಅಜ್ಞಾನ ಆಶ್ರಯತ್ವ, ಅಜ್ಞಾನಕ್ಕೆ ಆಶ್ರಯವಾದದ್ದು ಜಡ ಅಂತ ಸರ್ವಥ ನೀನು ಒಪ್ಪಿಲ್ಲ, ಅದು ನಾವು ಒಪ್ಪಿಲ್ಲ. ಗೊತ್ತಾಯ್ತೋ ಇಲ್ಲ? ಜೊತೆಗೆ ಜಡಸ್ಯ ಅಜ್ಞಾನ ಕಲ್ಪಿತತ್ವೇನ ಇತರೇತರಾಶ್ರಯತ್ವ. ನೋಡಿ, ಅನ್ಯೋನ್ಯಾಶ್ರಯ ದೋಷ ಬರುತ್ತದೆ. ಅಜ್ಞಾನ ಜಡದಲ್ಲಿ ಇರುತ್ತದೆ ಅಂತಂದ್ರೆ ಅನ್ಯೋನ್ಯಾಶ್ರಯ ದೋಷ ಅಂತ. ಯಾಕೆ ಅನ್ಯೋನ್ಯಾಶ್ರಯ ದೋಷ ಅಂದ್ರೆ ನೋಡಿ, ಜಡ ಪದಾರ್ಥ ಸಿದ್ಧವಾದರೆ ಆಶ್ರಯ ಸಿದ್ಧವಾದ್ರಿಂದ ಅಜ್ಞಾನ ಸಿದ್ಧಿ ಆಗುತ್ತದೆ. ಹೌದೋ ಇಲ್ಲ? ಅಜ್ಞಾನದ ಸಿದ್ಧಿ ಆಗಬೇಕಾದ್ರೆ ಆಶ್ರಯವಾದ, ಅಜ್ಞಾನಕ್ಕೆ ಆಶ್ರಯವಾದ ಒಂದು ಜಡ ಪದಾರ್ಥ ಬೇಕು. ಆಶ್ರಯವಾದ ಜಡ ಪದಾರ್ಥ ಸಿದ್ಧವಾದರೆ ಅಜ್ಞಾನ ಸಿದ್ಧವಾಗುತ್ತದೆ. ಈ ಜಡ ಪದಾರ್ಥ ಹೇಗೆ ಸಿದ್ಧವಾಗೋದು? ಹುಟ್ಟೋದು ಅಜ್ಞಾನ ನಿಮಿತ್ತಕವಾಗೇನೆ. ಅಜ್ಞಾನ ಇದ್ರೆ ಜಡ ಪದಾರ್ಥ, ಜಡ ಪದಾರ್ಥ ಇದ್ರೆ ಆಶ್ರಯ ಇದ್ದಂತಾಗಿ ಅಜ್ಞಾನದ ಸಿದ್ಧಿ.
ಹೀಗೆ ಅಜ್ಞಾನದ ಸಿದ್ಧಿ ಆಗಬೇಕಾದ್ರೆ ಜಡ ಪದಾರ್ಥ ಬೇಕು, ಜಡ ಪದಾರ್ಥ ಬೇಕು. ಈ ಜಡ ಪದಾರ್ಥ ಸಿದ್ಧಿ ಆಗಬೇಕಾದ್ರೆ ಅಜ್ಞಾನ ಬೇಕು. ಗೊತ್ತಾಯ್ತು? ಹೀಗೆ ಪರಸ್ಪರ ಅಜ್ಞಾನಕ್ಕೆ ಜಡದ ಅಪೇಕ್ಷೆ, ಜಡಕ್ಕೆ ಅಜ್ಞಾನದ ಅಪೇಕ್ಷೆ. ಜಡಸ್ಯ ಅಜ್ಞಾನ ಕಲ್ಪಿತತ್ವೇನ. ಈ ಜಡ ಪದಾರ್ಥವು ಅಜ್ಞಾನ ಕಲ್ಪಿತ ಅಂದ ಮೇಲೆ ಅಜ್ಞಾನ ಸಿದ್ಧವಾದರೆ ಜಡ ಪದಾರ್ಥ, ಜಡ ಪದಾರ್ಥ ಸಿದ್ಧವಾದರೆ ಆಶ್ರಯ ಇರೋದ್ರಿಂದ ಅಜ್ಞಾನ ಅಂತ ಹೇಳ್ಬೋದು. ಹೀಗೆ ಅನ್ಯೋನ್ಯಾಶ್ರಯ ಬರುತ್ತದೆ. ಆದ್ರಿಂದ ಜಡದಲ್ಲಿ ಅಜ್ಞಾನ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಜೊತೆಗೆ ಕಾರಣಸ್ಯ ಕಾರ್ಯಾಶ್ರಿತತ್ವ ಅದರ್ಶನಾಚ ಇನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ ನೋಡಿ, ಯಾವಾಗಲೂ ಕೂಡ ಕಾರಣವಾದದ್ದು ಕಾರ್ಯದಲ್ಲಿ ಇರುತ್ತದೆ ಎಂಬ ಮಾತು ಇದು ಜಗತ್ತಿನಲ್ಲಿ ಕಂಡಿಲ್ಲ. ಅಂದ್ರೆ ಇಡೀ ಜಗತ್ತಿಗೆ ಅಜ್ಞಾನ ಕಾರಣ ಅಂತ ಇದ್ದೀರಿ ನೀವು. ಸಮಸ್ತ ಪ್ರಪಂಚ ಅಜ್ಞಾನೋಪಾದಾನಕ ಅಂದ್ರೆ ಸಮಸ್ತ ಪ್ರಪಂಚದಲ್ಲಿ ಜಡವೂ ಸೇರುತ್ತದೆ. ಜಡಕ್ಕೆ ಕಾರಣ ಯಾವುದು? ಅಜ್ಞಾನ. ಕಾರಣವಾದ ಅಜ್ಞಾನ ಕಾರ್ಯದಲ್ಲಿ ಇರುತ್ತದೆ ಎಂಬುದು ಯುಕ್ತವ? ಸರಿನಾ? ಕಾರಣವಾದದ್ದು ಕಾರ್ಯದಲ್ಲಿ ಇರುತ್ತದೆ ಅಂತ ಹೇಳಲಿಕ್ಕಾಗಲ್ಲ. ಕಾರಣಸ್ಯ ಕಾರ್ಯಾಶ್ರಿತತ್ವ ಅದರ್ಶನಾಚ. ಕಾರಣವಾದ ಅಜ್ಞಾನ ಕಾರ್ಯವಾದ ಜಡದಲ್ಲಿ ಇರುತ್ತದೆ ಅಂತ ಹೇಳೋದು ಅದು ಯುಕ್ತವಾದದ್ದು ಅಲ್ಲ, ಜಗತ್ತಿನಲ್ಲಿ ಕಂಡಿಲ್ಲ. ಆದ್ರಿಂದ ಹೇಳಲಿಕ್ಕೆ ಬರೋದಿಲ್ಲ ಅಂದ್ರು ಟೀಕಾಕೃತ್ಪಾದರು. ತೃತೀಯೇಪಿ ವಕ್ತವ್ಯಂ, ಮೂರನೇ ಪಕ್ಷ ಇಲ್ಲ, ಅಜ್ಞಾನ ಬ್ರಹ್ಮನಲ್ಲಿ ಇರುತ್ತದೆ. ಬ್ರಹ್ಮಾಶ್ರಯವಾಗಿದೆ ಅಜ್ಞಾನ, ಅಜ್ಞಾನಕ್ಕೆ ಆಶ್ರಯ ಬ್ರಹ್ಮನೇ ಅಂದ್ರೆ ಅಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ. ಹಾಗಾದ್ರೆ ಅಜ್ಞಾನ ಬ್ರಹ್ಮನಲ್ಲಿ ಇರುತ್ತದೆ. ಕಿಂ ತತ್ ಬ್ರಹ್ಮಾಶ್ರಿತಂ ಅಜ್ಞಾನಂ, ಬ್ರಹ್ಮನಲ್ಲಿ ಇರುವ ಈ ಅಜ್ಞಾನ ಬ್ರಹ್ಮೈವ ಪ್ರತಿಬದ್ಧಾತಿ ಉತ ಜೀವಂ ಉತ ಜಡಂ. ಮತ್ತೆ ವಿಕಲ್ಪ. ಬ್ರಹ್ಮನಲ್ಲಿರುವ ಅಜ್ಞಾನ ಇದು ಬ್ರಹ್ಮನಿಗೆ ಪ್ರತಿಬಂಧಕವಾಗುತ್ತದೋ, ಅಂದ್ರೆ ಬ್ರಹ್ಮನನ್ನ ಮುಚ್ಚಾಕ್ತದೋ, ಅಥವಾ ಜೀವನಿಗೆ ಪ್ರತಿಬಂಧಕವೋ, ಜೀವನಿಗೆ ಆವರಕವಾಗಿದೆಯೋ, ಅಥವಾ ಜಡಕ್ಕೆ ಆವರಕವಾಗಿದೆಯೋ? ಯಾವುದನ್ನ ಮುಚ್ಚಾಕ್ತದೆ? ಬ್ರಹ್ಮನಲ್ಲಿ ಅಜ್ಞಾನ ಇರುತ್ತದೆ ಅಂತ ಅಂದ್ರಲ್ಲ, ಬ್ರಹ್ಮನಲ್ಲಿ ಇರುವ ಅಜ್ಞಾನ ಬ್ರಹ್ಮನಿಗೆ ಪ್ರತಿಬಂಧಕವೋ, ಜೀವನಿಗೋ, ಜಡಕ್ಕೋ? ಹೀಗೆ ಮೂರು ಪ್ರಶ್ನೆಗಳು ಬರ್ತಾ ಇದೆ ಅಂತ ಅಭಿಪ್ರಾಯ. ಆದ್ದೇ ಬ್ರಹ್ಮನಲ್ಲಿರುವ ಅಜ್ಞಾನ ಬ್ರಹ್ಮನನ್ನೇ ಪ್ರತಿಬಂಧನ ಮಾಡುತ್ತದೆ ಅಂತಂದ್ರೆ, ಅಂದ್ರೆ ಬ್ರಹ್ಮಾಶ್ರಿತವಾದ ಅಜ್ಞಾನ ಬ್ರಹ್ಮನಿಗೆ ಆವರಕ ಅಂತಂದು ಬಿಟ್ರೆ ಆದ್ದೇ ತಸ್ಯ ಬ್ರಹ್ಮಾಶ್ರಿತಸ್ಯ ಬ್ರಹ್ಮಾವರಣಸ್ಯ ಅಜ್ಞಾನಸ್ಯ ವಿಷಯೋ ವಾಚ್ಯ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ಈಗ ಹೇಳ್ತಾ ಇದ್ದಾರೆ ನೋಡಿ, ಬ್ರಹ್ಮಾಶ್ರಿತವಾದ ಅಜ್ಞಾನ ಬ್ರಹ್ಮನಿಗೆ ಆವರಕ ಅಂತಂದ್ರಿ. ಹಾಗಾದ್ರೆ ಈ ಅಜ್ಞಾನಕ್ಕೆ ವಿಷಯ ಏನು ಅಂತ ಹೇಳ್ಬೇಕು. ಅಜ್ಞಾನಕ್ಕೆ ವಿಷಯೋ ವಾಚ್ಯ ಅಂದ್ರೆ ಯದ್ವಿಷಯಕವಾದ ಅಜ್ಞಾನ ಎಂಬ ಮಾತು ಬರ್ತಾ ಇದೆ. ಯದ್ವಿಷಯಕವಾದ ಅಜ್ಞಾನ ಹೇಳಿ. ಗೊತ್ತಾಯಿತು ಇಲ್ಲ? ಅಂದ್ರೆ ಅಜ್ಞಾನಕ್ಕೆ ವಿಷಯ ಯಾವುದು? ಏಕೆಂದರೆ ಒಂದು ಮಾತಿದೆ, ಆವರಣಂ ಖಲು ಪಟಲಾದಿಕಂ ಕ್ವಚಿದಾಶ್ರಿತಂ ಕಿಂಚಿತ್ ವಿಷಯೇ ಕಿಂಚಿತ್ ಪ್ರತಿಬದ್ಧಾತಿ ಇತ್ಯುಪಲಬ್ಧಂ. ಜಗತ್ತಿನಲ್ಲಿ ಆವರಣ ಆವರಣ ಅಂದ್ರೆ ಏನಾಗಿರ್ತದೆ ಯೋಚನೆ ಮಾಡಿ. ಆವರಣ ಆವರಣ ಅಂದ್ರೆ ಏನಾಗಿರುತ್ತದೆ ನೋಡಿ. ಕಣ್ಣಿಗೆ ಪೊರೆ ಅಂತ ಕರೀತೇವೆ. ಕಣ್ಣಿಗೆ ಪೊರೆ ಬರುತ್ತದೆ. ಕಣ್ಣಿಗೆ ಬಂದ ಪೊರೆ ಇದು ಆವರಕ. ಎಲ್ಲಿರುತ್ತದೆ? ಚಕ್ಷುರಿಂದ್ರಿಯದಲ್ಲಿ ಇರುತ್ತದೆ. ಅಂದ್ರೆ ಚಕ್ಷುರಿಂದ್ರಿಯವನ್ನ ಆಶ್ರಯಿಸಿ ಇದ್ದ ಪೊರೆ ಯಾವುದನ್ನ ಪ್ರತಿಬಂಧನ ಮಾಡುತ್ತದೆ? ಚಕ್ಷುರಿಂದ್ರಿಯ ಇದ್ದದ್ದು ಅಂತಂದ್ರೆ ಈ ಚಕ್ಷುರಿಂದ್ರಿಯದಿಂದ ಏನು ರೂಪಜ್ಞಾನ ಆಗಬೇಕು ಅದು ಆಗೋದಿಲ್ಲ. ಕಣ್ಣಿಗೆ ಪೊರೆ ಬಂದ್ರೆ ಕಾಣಿಸೋದಿಲ್ಲ ಅಂತೀವೋ ಇಲ್ಲ? ಅಂದ್ರೆ ಚಕ್ಷುರಿಂದ್ರಿಯದಲ್ಲಿ ಇದ್ದ ಕಣ್ಣಿನ ಪೊರೆ ಕಣ್ಣಿನಿಂದ ಕಾಣುವ ರೂಪಜ್ಞಾನ ಬರದೇ ಇದ್ದಂತೆ ಮಾಡುತ್ತದೆ. ಆದ್ರಿಂದ ಕಣ್ಣಿನ ಪೊರೆಯನ್ನ ಆವರಕ ಆವರಣ ಅಂತ ಕರೀತೇವೆ. ಹಾಗೆ ಬ್ರಹ್ಮನಲ್ಲಿ ಇದ್ದ ಆವರಕವಾದ ಅಜ್ಞಾನ ಇದು ಬ್ರಹ್ಮನನ್ನೇ ಪ್ರತಿಬಂಧನ ಮಾಡುತ್ತದೆ ಅಂತ ಅನ್ಬೇಕು ನೋಡಿ.
ತತ್ರ ಬ್ರಹ್ಮಾವರಣೇ ಅಜ್ಞಾನೇನ. ಬ್ರಹ್ಮನಿಗೆ ಆವರಕವಾದ ಬ್ರಹ್ಮನಲ್ಲಿ ಇದ್ದ ಅಜ್ಞಾನ ಯಾವುದನ್ನ ಪ್ರತಿಬಂಧನ ಮಾಡುತ್ತದೆ? ಬ್ರಹ್ಮಗತಃ ಕಶ್ಚಿತ್ ಧರ್ಮೋ ವಾ ಆವರೀಯತೆ ಸ್ವರೂಪಮೇವ ಆವರೀಯತೆ ಅನ್ಯದ್ವಾ ಕಿಂಚಿತ. ಮೂರು ವಿಕಲ್ಪವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮನಿಗೆ ಆವರಕವಾದ ಅಜ್ಞಾನ ಯಾವುದನ್ನ ತಡೆ ಹಿಡಿಯುತ್ತದೆ, ಯಾವುದನ್ನ ಮುಚ್ಚಾಕ್ತದೆ. ರೂಪಜ್ಞಾನ ಆಗದೆ ಇದ್ದಂತೆ ಕಣ್ಣಿನ ಪೊರೆ ಹೇಗೆ ಮಾಡುತ್ತದೆ, ಹಾಗೆ ಬ್ರಹ್ಮನಲ್ಲಿರುವ ಅಜ್ಞಾನ ಬ್ರಹ್ಮನ ಯಾವುದಾದರೂ ಒಂದು ಧರ್ಮವನ್ನ ಆವರಿಸ್ತದೋ, ಬ್ರಹ್ಮನ ಯಾವುದೋ ಒಂದು ಧರ್ಮವನ್ನ ಪ್ರತಿಬಂಧನ ಮಾಡುತ್ತದೆ, ಅದರ ಜ್ಞಾನವಾಗದೇ ಇದ್ದಂತೆ ಮಾಡುತ್ತದೋ, ಅಥವಾ ಬ್ರಹ್ಮನ ಸ್ವರೂಪವನ್ನೇ ಆವರಿಸುತ್ತದೆಯೋ, ಬ್ರಹ್ಮನ ಸ್ವರೂಪದ ಜ್ಞಾನವಾಗದೇ ಇದ್ದಂತೆ ಮಾಡುತ್ತದೋ, ಅಥವಾ ಬೇರೆ ಏನನ್ನಾದರೂ ಅನ್ಯದ್ವಾ ಕಿಂಚಿತ್ ಇನ್ನೇನೋ ಬೇರೆದನ್ನ ಆವರಿಸ್ತದೆ ಅಂದ್ರೆ ಮುಚ್ಚಾಕ್ತದೆ ಅಂತಂತೀರೋ. ಆದ್ಯ ಪಕ್ಷದ್ವಯಂ ನಿರಾಕರೋತಿ. ಈ ಮೊದಲನೆಯ ಎರಡು ಪಕ್ಷಗಳನ್ನು ಕೂಡ ಆಚಾರ್ಯರು ನಿರಾಕರಣೆ ಮಾಡ್ತಾರೆ ಮುಂದಿನ ಅನುವ್ಯಾಖ್ಯಾನದ ಶ್ಲೋಕದಿಂದ. ಅಂದರೆ ಬ್ರಹ್ಮನಲ್ಲಿರುವ ಆವರಕವಾದ ಅಜ್ಞಾನ ಬ್ರಹ್ಮನ ಯಾವುದೋ ಒಂದು ಧರ್ಮವನ್ನ ಆವರಿಸಿ ಬಿಡುತ್ತದೆ, ಬ್ರಹ್ಮನ ಸ್ವರೂಪಕ್ಕೆ ಆವರಕ ಅಂತ ಅಲ್ಲಿಗೆ ಬರಲ್ಲ ಮಾಯಾವಾದ ಮತದ ರೀತ್ಯ. ಯಾತಕ್ಕೆ ಅಂದ್ರೆ ಮೊದಲನೇದು ಬ್ರಹ್ಮ ನಿರ್ವಿಶೇಷ, ಬ್ರಹ್ಮನಿಗೆ ಯಾವ ಧರ್ಮಗಳು ಇಲ್ಲ. ಬ್ರಹ್ಮನಿಗೆ ಯಾವ ಧರ್ಮಗಳು ಇಲ್ಲ ಅಂದ್ರೆ ಬ್ರಹ್ಮನ ಯಾವುದೋ ಒಂದು ಧರ್ಮಕ್ಕೆ ಆವರಕ ಅಂತ ಹೇಳಿಕ್ ಬರಲ್ಲ. ಬ್ರಹ್ಮನ ಸ್ವರೂಪಕ್ಕೆ ಆವರಕ ಅಂದ್ರೆ ಅದು ಹೇಳಲಿಕ್ಕೆ ಬರಲ್ಲ. ಯಾಕೆ? ಬ್ರಹ್ಮನ ಸ್ವರೂಪ ಅದು ಸ್ವಪ್ರಕಾಶ. ಸೂರ್ಯನನ್ನು ಮುಚ್ಚಾಕ್ತೇನೆ ಅಂತ ಅನ್ಬೋದಾ? ಅಲ್ಲಿಕ್ಕಾಗಲ್ಲ. ಗೊತ್ತಾಯ್ತೋ ಇಲ್ಲ? ಆ ರೀತಿ ಬ್ರಹ್ಮನ ಧರ್ಮಕ್ಕಾಗಲಿ ಬ್ರಹ್ಮನ ಸ್ವರೂಪಕ್ಕಾಗಲಿ ಆವರಕ ಅಂದ್ರೆ ಅಲ್ಲಿಗೆ ಬರಲ್ಲ ಬ್ರಹ್ಮನಲ್ಲಿರುವ ಅಜ್ಞಾನವನ್ನ. ಈ ವಿಚಾರವನ್ನು ಹೇಳ್ತಾ ಇದ್ದಾರೆ ಮುಂದಿನ ಶ್ಲೋಕದ. ಆ ಶ್ಲೋಕ ಹೇಳಿ. ನಿರ್ವಿಶೇಷೇ ಸ್ವಯಂ ಭಾತೆ ಕಿಮಜ್ಞಾನಾವೃತಂ ಭವೇತ್. ನಿರ್ವಿಶೇಷೇ ನಿರ್ವಿಶೇಷನಾದ, ಸ್ವಯಂ ಭಾತೆ ಸ್ವಪ್ರಕಾಶನಾದ ಪರಬ್ರಹ್ಮನ ವಿಷಯದಲ್ಲಿ ಕಿಂ ಅಜ್ಞಾನಾವೃತಂ ಭವೇತ್, ಅಜ್ಞಾನದಿಂದ ಮುಚ್ಚಲ್ಪಟ್ಟದ್ದು ಅಂದ್ರೆ ಯಾವುದು? ಅಜ್ಞಾನಾವೃತಂ ಕಿಂ ಭವೇತ್, ಅಜ್ಞಾನದಿಂದ ಮುಚ್ಚಲ್ಪಟ್ಟದ್ದು ಯಾವುದು? ಬ್ರಹ್ಮನ ಧರ್ಮವಾ? ಬ್ರಹ್ಮನಿಗೆ ಧರ್ಮಗಳೇ ಇಲ್ಲ. ಬ್ರಹ್ಮನ ಸ್ವರೂಪವಾ? ಬ್ರಹ್ಮನ ಸ್ವರೂಪ ಸ್ವಪ್ರಕಾಶ. ಯಾವುದನ್ನ ಅಜ್ಞಾನ ಎಂಬುದು ಮುಚ್ಚಾಕ್ತದೆ? ಸಾಧ್ಯವಿಲ್ಲ ಅಂತ ಅಭಿಪ್ರಾಯ. ಹೇತ್ವರ್ಥ ಗರ್ಭಂ ವಿಶೇಷಣದ್ವಯಂ ನಿರ್ವಿಶೇಷೇ ಸ್ವಯಂ ಭಾತೆ. ನಿರ್ವಿಶೇಷ ಸ್ವಯಂ ಭಾತ ಅಂತ ಇಲ್ಲಿ ಹೇಳಿದ ಎರಡು ವಿಶೇಷಣಗಳು ಅವು ಹೇತ್ವರ್ಥ ಗರ್ಭ ವಿಶೇಷಣಗಳು ಅಂತ ಕರೆಯುತ್ತಾರೆ. ಅಂದ್ರೆ ನಿರ್ವಿಶೇಷನಾದ್ದರಿಂದ ಧರ್ಮಗಳಿಲ್ಲ, ಸ್ವಪ್ರಕಾಶನಾದ್ದರಿಂದ ಅವನ ಸ್ವರೂಪಕ್ಕೆ ಆವರಕ ಅಂತೂ ಅಲ್ಲಿಗೆ ಬರಲ್ಲ. ಅಂದ್ರೆ ನಿರ್ವಿಶೇಷನಾದ್ದರಿಂದ ಸ್ವಪ್ರಕಾಶನಾದ್ದರಿಂದ ಆ ಎರಡು ವಿಶೇಷಣಗಳಿಂದ ಹೇತು ಇಲ್ಲಿ ಸೂಚಿತವಾಗುತ್ತದೆ. ಇದನ್ನು ಹೇತ್ವರ್ಥ ಗರ್ಭ ವಿಶೇಷಣ ಅಂತ ಕರೀತಾರೆ. ಹೇತ್ವರ್ಥ ಗರ್ಭ ವಿಶೇಷಣ ದ್ವಯಂ. ಕಿಮಾಕ್ಷೇಪೇ ಕಿಮಜ್ಞಾನಾವೃತಂ ಭವೇತ್. ಕಿಂ ಎಂಬ ಶಬ್ದ ಆಕ್ಷೇಪಾರ್ಥದಲ್ಲಿ. ಅಂದ್ರೆ ಅಜ್ಞಾನದಿಂದ ಮುಚ್ಚಲ್ಪಟ್ಟದ್ದು ಯಾವುದು ಹೇಳಪ್ಪ? ಆಕ್ಷೇಪ. ಕಿಂ ಅಜ್ಞಾನಾವೃತಂ ಕಿಂ ಭವೇತ್, ಯಾವುದು ಅಜ್ಞಾನದಿಂದ ಮುಚ್ಚಲ್ಪಟ್ಟದ್ದಾಯಿತು? ಬ್ರಹ್ಮ ನಿರ್ವಿಶೇಷವಾದ್ದರಿಂದ ಅವನಿಗೆ ಧರ್ಮಗಳೇ ಇಲ್ಲ. ಅವನ ಸ್ವರೂಪ ಅಂತೂ ಸ್ವಪ್ರಕಾಶ ಅಂದ ಮೇಲೆ ಸ್ವಪ್ರಕಾಶ ಬ್ರಹ್ಮನ ಸ್ವರೂಪಕ್ಕೂ ಆವರಕ ಆಗೋದಿಲ್ಲ, ಬ್ರಹ್ಮನ ಧರ್ಮಗಳಿಗೂ ಅಜ್ಞಾನ ಆವರಕವಾಗುವುದಿಲ್ಲ. ಇಷ್ಟ ಅಭಿಪ್ರಾಯ. ಹೀಗಾಗತ್ವಾದ್ರೆ ಈ ವಿಚಾರವನ್ನು ವಿವರಣೆ ಮಾಡ್ತಾ ಇದ್ದಾರೆ ನೋಡಿ. ಏನು? ಬ್ರಹ್ಮಣ್ಯಾವರಣತೆಯ ಅಂಗೀಕೃತೇನ, ಬ್ರಹ್ಮನಲ್ಲಿರುವ ಆವರಣವಾದ ನೀವು ಒಪ್ಪಲ್ಪಟ್ಟ ಅಜ್ಞಾನದಿಂದ ಕಿಮಾವೃತಂ ಭವೇತ್, ಯಾವುದು ಮುಚ್ಚಲ್ಪಟ್ಟದ್ದು? ಯಾವುದಕ್ಕೆ ಅಜ್ಞಾನ ಆವರಕವಾಯಿತು ಹೇಳಿ? ನ ಕಿಮಪಿ ಭವೇತ್ ಕಿಮಜ್ಞಾನಾವೃತಂ ಭವೇತ್. ಯಾವುದಕ್ಕೆ ಆವರಕ ಅಜ್ಞಾನ?
ಬ್ರಹ್ಮನ ಧರ್ಮಕ್ಕೋ ಬ್ರಹ್ಮನ ಸ್ವರೂಪಕ್ಕೋ ಧರ್ಮಗಳೇ ಇಲ್ಲ, ಅವನು ನಿರ್ವಿಶೇಷ. ಸ್ವರೂಪ ಇದು ಸ್ವಪ್ರಕಾಶವಾದ್ದರಿಂದ ಸ್ವರೂಪಕ್ಕೂ ಆವರಕ ಅಲ್ಲಿಕ್ ಬರೋದಿಲ್ಲ. ಅಂದ ಮೇಲೆ ಕಿಮಜ್ಞಾನಾವೃತಂ ಭವೇತ್, ಅಜ್ಞಾನದಿಂದ ಆವರಿಸಲ್ಪಟ್ಟದ್ದು ಯಾವುದು? ನ ಕಿಮಪಿ ಅಸ್ತಿ, ಯಾವುದಿಲ್ಲ ಅಂತ ಇಷ್ಟು ತಾತ್ಪರ್ಯ. ಕಿಮಜ್ಞಾನಾವೃತಂ ಭವೇತ್ ಎಂಬ ಶಬ್ದದಿಂದ ಅಂತ ಅಭಿಪ್ರಾಯ. ಬರೀತಾರ ನೋಡಿ. ನ ತಾವತ್ ಧರ್ಮ, ಬ್ರಹ್ಮನಿಗೆ ಯಾವ ಧರ್ಮಗಳನ್ನು ಮಾಯಾವಾದಿಗಳು ಹೇಳುವಂತೆ ಇಲ್ಲ. ಯಾಕೆ? ಪರೇಣ ಬ್ರಹ್ಮಣ ನಿರ್ವಿಶೇಷತ್ವ ಅಂಗೀಕಾರಾತ್. ಪರಕೀಯರು, ನೀವು ಮಾಯಾವಾದಿಗಳು ಬ್ರಹ್ಮನಿಗೆ ನಿರ್ವಿಶೇಷತ್ವ ಹೇಳಿದ್ದೀರಿ. ಬ್ರಹ್ಮ ನಿರ್ವಿಶೇಷ, ಅವನಿಗೆ ಯಾವ ಧರ್ಮಗಳೇ ಇಲ್ಲ ಅಂದ್ರೆ ಆ ಧರ್ಮಕ್ಕೆ ಅಜ್ಞಾನ ಆವರಕ, ಧರ್ಮವು ಅಜ್ಞಾನದಿಂದ ಆವೃತವಾಗಿದೆ ಅಂತ ಹೇಳಿಕ್ ಬರಲ್ಲ. ನಾಪಿ ಸ್ವರೂಪಂ, ಬ್ರಹ್ಮನ ಸ್ವರೂಪವೇ ಅಜ್ಞಾನದಿಂದ ಆವೃತವಾಗಿದೆ, ಮುಚ್ಚಲ್ಪಟ್ಟಿದೆ ಅಂದ್ರೆ ಹೇಳಿದ್ವಿ. ಯಾಕೆ? ಸ್ವಪ್ರಕಾಶತ್ವೇನ ನಿತ್ಯ ಸಿದ್ಧತ್ವಾತ್. ಬ್ರಹ್ಮನ ಸ್ವರೂಪ ಇದು ಸ್ವಪ್ರಕಾಶ ರೀ, ಸ್ವಪ್ರಕಾಶವಾದ್ದರಿಂದ ಇದು ನಿತ್ಯ ಸಿದ್ಧ. ನಿತ್ಯ ಸಿದ್ಧವಾದ್ದರಿಂದ, ಸರ್ವಥಾ ನಿತ್ಯ ಸಿದ್ಧವಾದ್ದರಿಂದ ಬ್ರಹ್ಮನ ಸ್ವರೂಪಕ್ಕೆ ಆವರಕ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಟೀಕರೆ ಬರೀತಾರೆ, ನಹಿ ಪ್ರಕಾಶಮಾನಂ ಆವೃತಂಚ ಇತಿ ಸಂಭವತಿ. ಪ್ರಕಾಶಮಾನವಾಗಿದೆ ಮತ್ತು ಆವೃತವೂ ಆಗಿದೆ ಅಂತ ಹಿಂಗೆ ಹೇಳಲಿಕ್ಕೆ ಬರೋದಿಲ್ಲ ಜಗತ್ತಿನಲ್ಲಿ ಎಂದಿಗೂ ಕೂಡ. ಹೌದೋ ಇಲ್ಲ? ಅಂದ್ರೆ ಒಂದು ವಸ್ತು ಒಳ್ಳೆ ಪ್ರಕಾಶಮಾನವೂ ಆಗಿದೆ, ಸ್ವಪ್ರಕಾಶವಾಗಿದೆ, ಅಜ್ಞಾನದಿಂದ ಆವೃತವೂ ಆಗಿದೆ ಅಂತ ಹೇಳಲಿಕ್ಕೆ ಬರ್ತದ? ಪ್ರಕಾಶಮಾನವಾದದ್ದು ಆವೃತವಾಗೋದಿಲ್ಲ, ಆವೃತವಾದದ್ದು ಪ್ರಕಾಶಮಾನವಾಗೋದಿಲ್ಲ. ಪ್ರಕಾಶಮಾನಂ ಆವೃತಂಚ ಪ್ರಕಾಶಮಾನಂ ಆವೃತಂಚ ಇತಿ ನಹಿ ಸಂಭವತಿ. ಸ್ವಪ್ರಕಾಶವೂ ಆಗಿದೆ, ಅಜ್ಞಾನದಿಂದ ಆವೃತವೂ ಆಗಿದೆ ಅಂತ ಹಿಂಗೆ ಎರಡೆರಡು ಹೇಳಲಿಕ್ಕೆ ಬರೋದಿಲ್ಲ. ಆದ್ರಿಂದ ಆವರಣ ಕೃತ್ಯ ಭಾವಾತ, ಆವರಣವಾದ ಅಜ್ಞಾನಕ್ಕೆ ಕೃತ್ಯವೇ ಇಲ್ಲ. ಅಜ್ಞಾನ ಆವರಣ ಅಂತ ಅನಿಸಿಕೊಳ್ಬೇಕಾದ್ರೆ ಆವ್ರಿಯಮಾಣವಾದ ವಸ್ತು ಬೇಕ್ರಿ. ಆವರಣಂ ಹಿ ಆವ್ರಿಯಮಾಣೇನ ವ್ಯಾಪ್ತಂ ಅಂತ ಮಾಯಾವಾದ ಖಂಡನಾದಿಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆವರಣ ಆವರಣ ಅಂದ್ರೆ ಅದೊಂದು ಆವರಿಯಮಾಣವಾದ ವಸ್ತುವಿನಿಂದ ಕೂಡಿರುತ್ತದೆ. ಇಲ್ಲಿ ಅಜ್ಞಾನ ಆವರಣ ಅಂತ ಅನ್ಬೇಕಾದರೆ ಆವರಿಯಮಾಣವಾದ ವಸ್ತುನೇ ಇಲ್ಲ, ಬ್ರಹ್ಮನ ಧರ್ಮಗಳೂ ಇಲ್ಲ, ಬ್ರಹ್ಮನ ಸ್ವರೂಪಕ್ಕೆ ಆವರಕ ಅಂತೂ ಹೇಳಿಕ್ ಬರೋದಿಲ್ಲ. ಸ್ವರೂಪ ಅದು ಸ್ವಪ್ರಕಾಶ. ಅದ್ರ ಏನ್ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ. ಏನ್ ಮಾಡ್ತಾ ಇದ್ದೀರಿ ಹಾಗಾದ್ರೆ? ಅದಕ್ಕೆ ಅವರಂದ್ರು ಮಾಯಾವಾದಿಗಳು, ಸ್ಯಾದೇ ತತ, ನೀವೆಲ್ಲ ಹಿಂಗೆ ಹೇಳ್ಬೋದಾಗಿತ್ರಿ, ನಾ ಸ್ವಲ್ಪ ಈಗ ಬೇರೆ ರೀತಿ ಹೇಳ್ತೀನಿ ನೋಡ್ರಿ ಅಂದವ್. ಏನು? ಮಾಭೂತ್ ಬ್ರಹ್ಮಾವರಕೇಣ ಅಜ್ಞಾನೇನ ಸ್ವರೂಪಂ ಆವೃತಂ. ಬ್ರಹ್ಮನಲ್ಲಿರುವ ಅಜ್ಞಾನದಿಂದ ಬ್ರಹ್ಮನ ಸ್ವರೂಪ ಇದು ಆವೃತವಾದದ್ದು. ಅಂದ್ರೆ ಬ್ರಹ್ಮನ ಸ್ವರೂಪಕ್ಕೆ ಅಜ್ಞಾನ ಆವರಣ ಅಂತ ಆಗೋದಿಲ್ಲ. ಬ್ರಹ್ಮನ ಸ್ವರೂಪ ಇದು ಸ್ವಪ್ರಕಾಶ ಅಂದ್ರೆ ಬಿಟ್ಬಿಡ್ರಿ, ಸ್ವರೂಪ ಇದು ಆವೃತವಲ್ಲ ಅಜ್ಞಾನದಿಂದ ಬಿಟ್ಬಿಡ್ರಿ. ತಥಾಪಿ, ಹಾಗಿದ್ದರೂ ಕೂಡ, ತಥಾಪಿ ಅದ್ವಿತೀಯತ್ವಾದಿ ತದ್ಧರ್ಮೋ ಭವಿಷ್ಯತಿ. ಏಕಮೇವ ಅದ್ವಿತೀಯಂ ಬ್ರಹ್ಮ ಎಂಬ ಶ್ರುತಿಯಿಂದ ಸಿದ್ಧವಾದ ಬ್ರಹ್ಮನ ಅದ್ವಿತೀಯತ್ವಾದಿ ಧರ್ಮಗಳೇ ಅಜ್ಞಾನದಿಂದ ಆವೃತ ಅಂತ ನಾನು ಹೇಳ್ತೀನಿ. ಅಂದ್ರೆ ಬ್ರಹ್ಮನ ಸ್ವರೂಪಕ್ಕೆ ಅಜ್ಞಾನ ಆವರಕ ಅಲ್ಲ. ಬ್ರಹ್ಮನ ಸ್ವರೂಪ ಇದು ಸ್ವಪ್ರಕಾಶ, ಅಜ್ಞಾನದಿಂದ ಮುಚ್ಚಲ್ಪಟ್ಟದ್ದು, ಅಂದ್ರೆ ಅಜ್ಞಾನದಿಂದ ಆವೃತವಾದದ್ದು ಇದು ಬ್ರಹ್ಮನ ಸ್ವರೂಪ ಅಲ್ಲ, ಬೇಡ. ಆದರೆ ತಥಾಪಿ ಅದ್ವಿತೀಯತ್ವಾದಿ ತದ್ಧರ್ಮೋ ಭವಿಷ್ಯತಿ. ಬ್ರಹ್ಮನಲ್ಲಿರುವ ಏನು ಅದ್ವಿತೀಯತ್ವಾದಿ ಧರ್ಮಗಳಿವೆ ಅವುಗಳು ಅಜ್ಞಾನದಿಂದ ಆವೃತ ಅಂತ ಹೇಳ್ಬೋದು. ಇಲ್ರಿ ಮತ್ತೆ ಬ್ರಹ್ಮನಿಗೆ ಯಾವ ಧರ್ಮಗಳನ್ನೇ ಒಪ್ಪಿಲ್ಲಲ್ಲ, ಬ್ರಹ್ಮ ನಿರ್ಧರ್ಮಕ, ಅವನು ನಿರ್ವಿಶೇಷ ಅಂತಂದ್ರೆ ಅವರು ಉತ್ತರ ಹೇಳ್ತಾರೆ, ಹೌದು ಬ್ರಹ್ಮ ನಿರ್ವಿಶೇಷ. ಬ್ರಹ್ಮ ನೋಡಿ ಪಾರಮಾರ್ಥಿಕವಾಗಿ ನಿರ್ವಿಶೇಷ, ಗೊತ್ತಾಯ್ತು ಅಲ್ಲ? ಪಾರಮಾರ್ಥಿಕವಾಗಿ ಬ್ರಹ್ಮನಿಗೆ ಯಾವ ಧರ್ಮಗಳೂ ಇಲ್ಲ. ಆದರೆ ಮಿಥ್ಯಾಭೂತವಾದ ಧರ್ಮಗಳನ್ನ ಹೇಳಬಹುದು, ಬ್ರಹ್ಮನಿಗೆ ಏನು ತೊಂದರೆ ಇಲ್ಲ. ಅಂದ್ರೆ ಬ್ರಹ್ಮನಿಗೆ ಇರುವ ಮಿಥ್ಯಾಭೂತವಾದ ಧರ್ಮಗಳು ಅಜ್ಞಾನದಿಂದ ಮುಚ್ಚಲ್ಪಟ್ಟ ವಸ್ತುಗಳು. ಅಜ್ಞಾನದಿಂದ ಆವೃತವಾದದ್ದು ಒಂದು ಬೇಕು ತಾನೇ. ಬ್ರಹ್ಮನ ಬ್ರಹ್ಮನಿಗೆ ಇರುವ ಅದ್ವಿತೀಯತ್ವಾದಿ ಧರ್ಮಗಳೇ ಅಜ್ಞಾನದಿಂದ ಆವೃತವಾದದ್ದು.
ಬ್ರಹ್ಮನಿಗೆ ಧರ್ಮಗಳಿಲ್ಲ ಅಂದ್ರೆ ಮಿಥ್ಯಾಭೂತವಾದ ಧರ್ಮಗಳನ್ನು ಒಪ್ತೇವೆ. ಪಾರಮಾರ್ಥಿಕವಾಗಿ ಸತ್ಯಭೂತವಾಗಿ ಬ್ರಹ್ಮನಿಗೆ ಧರ್ಮಗಳು ಇಲ್ಲ, ಮಿಥ್ಯಾಭೂತವಾದ ಧರ್ಮಗಳು ಬ್ರಹ್ಮನಿಗೆ ಉಂಟು. ಆ ಮಿಥ್ಯಾಭೂತವಾದ ಧರ್ಮಗಳೇ ಅಜ್ಞಾನದಿಂದ ಆವೃತವಾದವುಗಳು ಅಂತ ಹೇಳ್ತೇವೆ. ನೋಡಿ, ಪರಮಾರ್ಥತಃ ಬ್ರಹ್ಮಣ ನಿರ್ವಿಶೇಷತ್ವೇಪಿ, ಪಾರಮಾರ್ಥಿಕವಾಗಿ ಬ್ರಹ್ಮ ನಿರ್ವಿಶೇಷ ಆದರೂ ಮಿಥ್ಯಾಧರ್ಮ ಅಂಗೀಕಾರಾತ್, ಮಿಥ್ಯಾಭೂತವಾದ ಧರ್ಮಗಳನ್ನು ಬ್ರಹ್ಮನಿಗೆ ಒಪ್ತೇನೆ. ಮಿಥ್ಯಾತ್ವಂಚ ಅದ್ವಿತೀಯತ್ವಾದೀನಾ ನ ಸ್ವರೂಪೇಣ ಕಿಂ ನಾಮ ಧರ್ಮತ್ವೇನೈವ. ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಅದ್ವಿತೀಯತ್ವಾದಿ ಧರ್ಮಗಳೇನಿವೆ ಇವು ಸ್ವರೂಪೇಣ ಮಿಥ್ಯಾಭೂತವಾದದ್ದಲ್ರೇ, ಧರ್ಮತ್ವೇನ ಮಿಥ್ಯಾಭೂತವಾದದ್ದು. ಅಂದ್ರೆ ಅದ್ವಿತೀಯತ್ವಾದಿಗಳು ಸ್ವರೂಪೇಣ ಉಂಟು, ಅದ್ವಿತೀಯತ್ವಾದಿಗಳನ್ನ ಮತ್ತೆ ಸ್ವರೂಪೇಣ ಮಿಥ್ಯಾಭೂತ ಅಂತ ಅವರಲ್ಲಿಗೆ ಬರಲ್ರಿ. ಯಾಕೆಂದ್ರೆ ಅದ್ವಿತೀಯತ್ವಾದಿ ಧರ್ಮಗಳನ್ನು ಒಪ್ಪಿದ್ದಾರೆ. ಅಂದ್ರೆ ಅದ್ವಿತೀಯತ್ವಾದಿ ಧರ್ಮಗಳು ಮಿಥ್ಯಾಭೂತ. ಹೇಗೆ ಮಿಥ್ಯಾಭೂತ? ಅದ್ವಿತೀಯತ್ವಾದಿಗಳು ಸ್ವರೂಪೇಣ ಮಿಥ್ಯಾಭೂತ ಅಲ್ರೇ. ಅದ್ವಿತೀಯತ್ವಾದೀನಾಂಚ ಮಿಥ್ಯಾತ್ವಂ ನ ಸ್ವರೂಪೇಣ ಕಿಂ ನಾಮ ಧರ್ಮತ್ವೇನ. ಅವು ಧರ್ಮ ಎಂಬ ಅಭಿಪ್ರಾಯದಲ್ಲಿ ಮಿಥ್ಯ, ಸ್ವರೂಪೇಣ ಅದ್ವಿತೀಯತ್ವಾದಿಗಳು ಮಿಥ್ಯ ಅಲ್ಲ. ಹಿಂಗ ನಾ ಹೇಳ್ತೀನಿ. ಯಥೋಕ್ತಂ, ನಮ್ಮ ನಿಯಮವೇ ಹಾಗಿದೆ ರೀ. ಅದ್ವಿತೀಯತ್ವಾದಿ ಧರ್ಮಗಳು ಸ್ವರೂಪೇಣ ಮಿಥ್ಯ ಅಲ್ಲ, ಕಿಂತು ಕೇವಲ ಧರ್ಮತ್ವೇನ ಮಾತ್ರ ಮಿಥ್ಯ. ಯಥೋಕ್ತಂ ಅಪೃಥಕ್ತ್ವೇಪಿ ಚೈತನ್ಯಾತ್ ಪೃಥಗಿವ ಅವಭಾಸಂತೆ ಇತಿ. ನೋಡಿ, ಅದ್ವಿತೀಯತ್ವಾದಿ ಧರ್ಮಗಳು ಬ್ರಹ್ಮ ಚೈತನ್ಯದಿಂದ ಅಭಿನ್ನವೇ. ಬ್ರಹ್ಮ ಚೈತನ್ಯದಿಂದ ಅಭಿನ್ನವಾದರೂ ಭಿನ್ನವಾದಂತೆ ತೋರುತ್ತವೆ ಅಂತ ನಾವು ನಮ್ಮ ಗ್ರಂಥಗಳಲ್ಲಿ ನಾವು ಹೇಳಿದ್ದೇವೆ. ಗೊತ್ತಾಯಿತು ಇಲ್ಲ? ಅಪೃಥಕ್ತ್ವೇಪಿ ಚೈತನ್ಯ, ಬ್ರಹ್ಮ ಚೈತನ್ಯದಿಂದ ಅದ್ವಿತೀಯತ್ವಾದಿ ಧರ್ಮಗಳು ಅವು ಭಿನ್ನ ಅಲ್ಲೇ ಅಲ್ಲ. ಬ್ರಹ್ಮ ಬೇರೆ, ಅದ್ವಿತೀಯತ್ವಾದಿ ಧರ್ಮಗಳು ಬೇರೆ ಅಲ್ಲವೇ ಅಲ್ಲ. ಆದರೂ ಪೃಥಗಿವ ಅವಭಾಸಂತೆ, ಭಿನ್ನ ಪ್ರತ್ಯೇಕ ಅಂತ ತೋರತವಷ್ಟೇ ಅಂತ ನಾವು ಹೇಳಿದ್ದೇವೆ. ಈ ರೀತಿ ಅಂದರೆ ತತ್ರಾಹ, ಆಗ ಆಚಾರ್ಯರು ಉತ್ತರ ಕೊಟ್ಟರು, ಮಿಥ್ಯಾ ವಿಶೇಷೋಪಿ ಇತಿ. ಮಿಥ್ಯಾ ವಿಶೇಷೋಪಿ ಇತಿ ಎಂಬ ಅನುವ್ಯಾಖ್ಯಾನದಿಂದ ಉತ್ತರ ಕೊಡ್ತಾ ಇದ್ದಾರೆ. ಅಂದ್ರೆ ನ ಅಜ್ಞಾನಾವೃತ ಇತ್ಯಪೇರರ್ಥ. ಶ್ಲೋಕ ಹೇಳಿ ಅರ್ಥ ತಿಳಿಯೋಣ. ಮಿಥ್ಯಾ ವಿಶೇಷೋಪ್ಯಜ್ಞಾನ ಸಿದ್ಧಿಮೇವ ಖ್ಯಪೇಕ್ಷತೆ. ನೋಡಿ, ಮಿಥ್ಯಾ ವಿಶೇಷೋಪಿ ಅಜ್ಞಾನ ಸಿದ್ಧಿಮೇವ ಹಿ ಅಪೇಕ್ಷತೆ. ಧರ್ಮತ್ವೇನ ಮಿಥ್ಯ, ಸ್ವರೂಪೇಣ ಅದ್ವಿತೀಯತ್ವಾದಿಗಳು ಮಿಥ್ಯ ಅಲ್ಲ. ಮಿಥ್ಯಾಭೂತವಾದ ಧರ್ಮಗಳು ಅಜ್ಞಾನಾವೃತ ಅಂತ ನೀವಂತ ಇದ್ದೀರಿ. ಇದು ಸರಿಯಲ್ಲ ಅಂದ್ರು. ಯಾಕೆ ಅಂದ್ರೆ ಯಾವುದೇ ಒಂದು ಮಿಥ್ಯಾ ಧರ್ಮ ಇದು ಅಜ್ಞಾನದ ಅಪೇಕ್ಷೆಯನ್ನೇ ಪಡುತ್ತದೆ. ಮಿಥ್ಯಾ ವಿಶೇಷೋಪಿ, ಧರ್ಮಗಳು ಮಿಥ್ಯಾ ಅಂತ ನೀ ಅನ್ನಬೇಕಾದ್ರು ಈ ಮಿಥ್ಯಾ ವಿಶೇಷ ಅಂದ್ರೆ ಮಿಥ್ಯಾತ್ವ ಎಂಬ ಧರ್ಮ ಒಪ್ಪಬೇಕಾದ್ರೆ ಮತ್ತೆ ಮೊದಲು ಅಜ್ಞಾನ ಬೇಕ್ರಿ. ಅಜ್ಞಾನ ಕಲ್ಪಿತವಾದ್ದರಿಂದಲೇ ಅದು ಮಿಥ್ಯಾ. ಮಿಥ್ಯಾ ಅಜ್ಞಾನ ಕಲ್ಪಿತ ಎಲ್ಲ ಒಂದೇನೆ. ಮಿಥ್ಯಾತ್ವ ಎಂಬ ಧರ್ಮ ಸಿದ್ಧವಾಗಬೇಕಾದ್ರೇನೆ ಅಜ್ಞಾನದ ಸಿದ್ಧಿ ಆಗಬೇಕು. ಈಗ ಅಜ್ಞಾನದ ಸಿದ್ಧಿನೇ ಆಗಿಲ್ಲ ಅಂದ್ರೆ ಅಜ್ಞಾನಕ್ಕೆ ಆಶ್ರಯ ಯಾವುದು ಇನ್ನು ಚರ್ಚೆ ನಡೀತಾ ಇದೆ. ಅಜ್ಞಾನಕ್ಕೆ ಆಶ್ರಯವಾದದ್ದೇ ಇನ್ನೂ ಸಿದ್ಧವಾಗಿಲ್ಲ ಅಂದ ಮೇಲೆ ನೀನು ಮಿಥ್ಯಾಭೂತವಾದ ಧರ್ಮಗಳು ಅಜ್ಞಾನದ ಸಿದ್ಧಿಯ ಅಪೇಕ್ಷೆ ಉಳ್ಳ ಮಿಥ್ಯಾತ್ವ ಎಂಬುದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮಿಥ್ಯಾತ್ವ ಎಂಬ ಧರ್ಮ ಸಿದ್ಧವಾಗಬೇಕಾದ್ರೂ ಅಜ್ಞಾನ ಸಿದ್ಧಿ ಮೊದಲಾಗಲೇಬೇಕು. ಮಿಥ್ಯಾ ವಿಶೇಷೋಪ್ಯಜ್ಞಾನ ಸಿದ್ಧಿಮೇವ ಖ್ಯಪೇಕ್ಷತೆ. ಮಿಥ್ಯಾ ವಿಶೇಷೋಪಿ, ಮಿಥ್ಯಾ ವಿಶೇಷವೂ ಕೂಡ ಅಂದ್ರೆ ಮಿಥ್ಯಾಭೂತವಾದ ಅದ್ವಿತೀಯತ್ವಾದಿ ಧರ್ಮಗಳು ಕೂಡ ಅಜ್ಞಾನಾವೃತ ಅಂತ ಅಲ್ಲಿಗೆ ಬರಲ್ಲ. ಯಾಕೆ? ಮಿಥ್ಯಾ ವಿಶೇಷ ಎಂಬುದು ಸಿದ್ಧವಾಗಬೇಕಾದ್ರೂ ಅಜ್ಞಾನ ಸಿದ್ಧಿ ಮೊದಲಾಗಬೇಕು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆ?
ಈ ರೀತಿ ಅದ್ವಿತೀಯತ್ವಾದಿ ಮಿಥ್ಯಾಭೂತವಾದ ಧರ್ಮಗಳೇ ಆವೃತವಾದದ್ದು ಅಜ್ಞಾನದಿಂದ ಅಂತ ನಿನಗಲ್ಲಿಕ್ಕಾಗಲ್ಲ. ಯಾಕೆ ಅಲ್ಲಿಕ್ಕಾಗಲ್ಲ? ಕುತಃ ಇತ್ಯತಃ ಆಹಾ ಎಂಬ ವಿಚಾರ ಇದೆ. ಈ ವಿಚಾರವನ್ನು ಮತ್ತೆ ನಾಳಿನ ಪಾಠದಲ್ಲಿ ತಿಳಿಯೋಣ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವೇತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.